ಹರೇ ಶ್ರೀನಿವಾಸ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಡಾಕ್ಟರ್ ವೃಂದಾ ಸಂಗಮ್. ಇದು ಭಾನುವಾರದ ಉಪನ್ಯಾಸದ ಸುಸಮಯ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮದ ಪ್ರಾರಂಭಕ್ಕೆ ಶ್ರೀ ಜೈ ಭೀಮ್ ಅಂತ ಹೇಳ್ತಾರೆ. ಹರೇ ಶ್ರೀನಿವಾಸ, ಎಲ್ಲರಿಗೂ ನಮಸ್ಕಾರ. ಈಗ ಪ್ರಾರ್ಥನೆ ಶ್ರೀ ಪುರಂದರದಾಸರು ರಚಿಸಿರುವ ಒಂದು ಕೃತಿ ಮಾಡು ಸಿಕ್ಕದಲ್ಲ ಎಂಬ ದೇವರ ನಾಮದಿಂದ ಪ್ರಾರಂಭ. ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಜೋಡು ಹೆಂಡ್ರಿಗಂಜಿ ಓಡಿ ಹೋಗುವಾಗ, ಜೋಡು ಹೆಂಡ್ರಿಗಂಜಿ ಓಡಿ ಹೋಗುವಾಗ, ಗೋಡೆ ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಎಚ್ಚರಗೊಳ್ಳಲಿಲ್ಲ, ಎಚ್ಚರಗೊಳ್ಳಲಿಲ್ಲ, ಮನವೇ ಹುಚ್ಚನಾದೆನಲ್ಲ, ಎಚ್ಚರಗೊಳ್ಳಲಿಲ್ಲ, ಮನವೇ ಹುಚ್ಚನಾದೆನಲ್ಲ. ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಅಚ್ಚು, ಕಿಚ್ಚೆದ್ದು ಹೋಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಮುಪ್ಪು ಬಂದಿತಲ್ಲ, ಮುಪ್ಪು ಬಂದಿತಲ್ಲ, ಪಾಯಸ ತಪ್ಪದೆ ಉಣಲಿಲ್ಲ, ಮುಪ್ಪು ಬಂದಿತಲ್ಲ, ಪಾಯಸ ತಪ್ಪದೆ ಉಣಲಿಲ್ಲ. ತುಪ್ಪದ ಬಿಂದಿಗೆ ತಿಪ್ಪೆ ಮೇಲೆ ದೊಪ್ಪನೆ ಬಿತ್ತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಯೋಗವು ಬಂತಲ್ಲ, ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ, ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಭೋಗಿ ಶಯನ ಶ್ರೀ ಪುರಂದರ ವಿಠಲನ, ಭೋಗಿ ಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಜೋಡು ಹೆಂಡ್ರಿಗಂಜಿ ಓಡಿ ಹೋಗುವಾಗ, ಜೋಡು ಹೆಂಡ್ರಿಗಂಜಿ ಓಡಿ ಹೋಗುವಾಗ, ಗೋಡೆ ಬಿದ್ದು ಬಯಲಾಯಿತಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಹರೇ ಶ್ರೀನಿವಾಸ. ಅವಕಾಶ ಕೊಟ್ಟಿದ್ದಕ್ಕಾಗಿ ಆಯೋಜಕರಿಗೆ ಧನ್ಯವಾದಗಳು. ಸುಂದರವಾಗಿ ನಮ್ಮನ್ನ ಮಾಡು ಸಿಕ್ಕದೇ ಇದ್ರೆ ಹೆಂಗಿರ್ಬೇಕು ಅಂತ ತಿಳಿಸಿ ವೈರಾಗ್ಯದ ಭಾವವನ್ನ ತುಂಬಿದ ಹಾಡನ್ನ ಅತಿ ಸುಂದರವಾಗಿ ಹಾಡಿದ ಶ್ರೀಯುತ ಜೈ ಭೀಮ್ ಜೋಯಿಸ್ ಸರ್ ಅವರಿಗೆ ಅದನ್ನ ಕೇಳುವವರ ಭಾವವೇ ಸಹೃದಯ ಆಗ್ತದೆ. ಅವರಿಗೂ ಆಗ್ಲಾರ್ದು ಅಥವಾ ಅದರಲ್ಲಿ ಕೆಲವೊಮ್ಮೆ ವಿಶೇಷವಾದದ್ದನ್ನೇ ಮೂಡಿಸಬಹುದು. ರವಿ ಕಾಣದ್ದನ್ನ ಕವಿ ಕಂಡ್ರೆ ಕವಿ ಕಂಡದ್ದಕ್ಕಿಂತ ಭಿನ್ನವಾದದ್ದನ್ನ ಕೇಳುಗರು ಓದುಗರು ಕಾಣಬಹುದು. ಯಾಕಂದ್ರೆ ಸುಲಭವಾಗಿ ಸುಂದರವಾಗಿ ಇರೋ ದಾಸ ಸಾಹಿತ್ಯದ ಕೃತಿಗಳೊಳಗೆ ವಿಶೇಷವಾದ ಜ್ಞಾನದ ಸೂಚನೆ ಇರ್ತದೆ, ಗೂಢ ಪ್ರಮೇಯಗಳ ಪ್ರಮಾಣ ಇರ್ತದ. ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರ ಕೃತಿಗಳನ್ನ ಎಷ್ಟು ರೀತಿಯಿಂದ ನೋಡಿದ್ರು ಮತ್ತೊಂದು ಹೊಸ ಅರ್ಥವೇ ಮೂಡಿರ್ತದ. ಹರಿದಾಸರ ಕೃತಿಗಳು ಕೇವಲ ಚಂದದ ಹಾಡು ಗಬ್ಬಗಳು ಮಾತ್ರ ಅಲ್ಲ, ಅವುಗಳೊಳಗ ವೇದ ಶಾಸ್ತ್ರಗಳ ಸಾರವೇ ತುಂಬೇದ. ಈ ಸಾಹಿತ್ಯ ಬರೀ ಸಾಹಿತ್ಯ ಅಲ್ಲ, ವೇದ ಶಾಸ್ತ್ರಗಳ ಗೂಢಾರ್ಥಗಳು ಹಾಗೂ ಸಂಗೀತಗಳು ಸೇರಿದ ತ್ರಿವೇಣಿ ಸಂಗಮವೇ ಹರಿದಾಸ ಸಾಹಿತ್ಯ. ಅವುಗಳ ವೈರಾಗ್ಯ ಭಾವವನ್ನ ಅರಿಯುವುದು ಅಲ್ಲದೆ ಅವುಗಳನ್ನ ವಿಭಿನ್ನ ಅರ್ಥದಲ್ಲಿ ಮೀಯಿಸುವುದು ಅಂದ್ರ ನಮಗ ಎಂ.ಆರ್.ಎನ್. ಸರ್ ಅವರ ನೆನಪಾಗ್ತದ. ಎಂ.ಆರ್.ಎನ್. ಸರ್ ಅವರು ನಮ್ಮ ಹರಿದಾಸ ಸಾಹಿತ್ಯ ಸುಧೆ ಸಮೂಹದ ಆಸ್ಥಾನ ವಿದ್ವಾಂಸರು ಅಂದ್ರೆ ತಪ್ಪಿಲ್ಲ. ಅಲ್ಲದೆ ಅವರು ಪ್ರತಿದಿನ ತಮ್ಮ ಅಧ್ಯಯನದೊಳಗ ಒಂದು ಹೊಸ ಕೃತಿಯ ಬಗ್ಗೆ ಒಂದು ಹೊಸ ಹೊಳಹನ್ನ ಕಂಡ್ರು ಅಂದ್ರ ಫೋನ್ ಮಾಡಿ
ವೃಂದಾ ಅವ್ರೆ, ಈ ರೀತಿ ಈ ಕೃತಿಯನ್ನ ನೋಡಿದ್ರೆ ಎಷ್ಟು ಸುಂದರವಾದ ಅರ್ಥ ಅಲ್ವಾ ಅಂತಾರೆ. ಅದು ನನಗೂ ಹೌದಲ್ವಾ ಅನ್ಸಿದ್ರೆ ಆ ಕ್ಷಣನೇ ಈ ಅರ್ಥದ ಸವಿಯನ್ನ ನಮ್ಮ ಸಮೂಹದ ಎಲ್ಲರಿಗೂ ಹಂಚೋಣ ಅನ್ನಿಸ್ತದ. ಹೀಗಾಗಿ ಶ್ರೀಯುತ ಎಂ.ಆರ್.ಎನ್. ಸರ್ ಅವರು ನಮ್ಮೊಂದಿಗೆ ಆಗಾಗ ಬರ್ತಾರೆ. ಮುಖ್ಯ ವಿಷಯ ಏನು ಅಂದ್ರೆ, ಎಂ.ಆರ್.ಎನ್. ಸರ್ ಬರ್ತಾರೆ ಅನ್ನೋದಲ್ಲ, ಬಂದ್ರೆ ಖುಷಿ ತರ್ತಾರೆ, ಸಮೂಹದ ಎಲ್ಲರಿಗೂ ಖುಷಿ. ಅವ್ರು ಬರೋದು ಖುಷಿಯಿಂದ ಬರ್ತಾರೆ. ಅಂತರ್ಜಾಲದಲ್ಲಿ ನಡೆಯುವ ಉಪನ್ಯಾಸಕ್ಕೆ ಜಾಲನ್ಯಾಸ ಅನ್ನುವಂತಹ ಹೊಸ ಪದವನ್ನ ನೀಡಿದವರು ಅಂತ ನಾನು ಯಾವಾಗ್ಲೂ ಹೇಳ್ತೀನಿ. ಶ್ರೀ ಎಂ.ಆರ್.ಎನ್. ಸರ್ ಅವರೇ ಈ ಪದದ ಕ್ರಿಯೇಟರ್. ಅವರು ಉಪನ್ಯಾಸದ ಪ್ರಾರಂಭಕ್ಕೆ ಪ್ರತಿ ಸಲನೂ ನಾನು ಹೇಳೋದಿಷ್ಟೇ, ಇಲ್ಲಿ ದಾಸ ಸಾಹಿತ್ಯವನ್ನ ದಾಸ ಸಾಹಿತ್ಯದ ಚೌಕಟ್ಟಿನೊಳಗೆ ನಿಂತು ಸಿದ್ಧ ಚೌಕಟ್ಟಿನ ಆಚೆಗೆ ನೋಡುವ ಪ್ರಯತ್ನ ಅಂತ. ಅದಕ್ಕಾಗಿಯೇ ಅವರು ಉಪನ್ಯಾಸ ಇದ್ದಾಗ ಬರೀ ಕಿವಿಗೆ ಮಾತ್ರ ಅಲ್ಲ, ಕಣ್ಣಿಗೆ, ಕೈಗೆ ಅಂದ್ರ ಪೇಪರು ಪೆನ್ನು ಜೊತೆಗಿಟ್ಕೊಂಡೇ ಕೇಳೋ ಅಂತಹದು. ಎಂ.ಆರ್.ಎನ್. ಸರ್ ಅವರು ಕಳೆದ ವರ್ಷ ನಮ್ಗೆ ದಾಸ ಸಾಹಿತ್ಯದಲ್ಲಿ ಸಾಂತ್ವನ ಅಂತ ಹೇಳಿದ್ರು. ಅದಾದ್ಮೇಲೆ ದಾಸ ಸಾಹಿತ್ಯದಲ್ಲಿ ದಶಾವತಾರ ಅಂತ ಹೇಳಿದ್ರು. ಹರಿದಾಸ ಸಾಹಿತ್ಯದೊಳಗ ಅಪರೂಪದ ರೂಪಕ ಚಿಂತನೆಯನ್ನ ಮಾಡಿಸಿದ್ರು. ಪೌರಾಣಿಕ ಪಾತ್ರಗಳ ಪರಿಶೀಲನೆ ಹೆಂಗ ಮಾಡೋದು ಅನ್ನೋದನ್ನ ಹೇಳಿದ್ರು. ಮುಖ್ಯವಾಗಿ ತುಂಬಾ ಜನರಿಗೆ ಆಸಕ್ತಿಕರವಾಗಿದ್ದು ಅನ್ಯವಾರ್ತೆಯ ಬಿಟ್ಟವರಾಗಿ ಅಂತ ಹೇಳಿದ್ರು. ಅದಾದ್ಮೇಲೂ ಮತ್ತೆ ನಮ್ಮೊಳಗ ಬಂದಿದ್ರು ರಾಗಿ ತಂದೀರಾ ಅನ್ನೋ ಮುಂದುವರೆದ ಭಾಗವಾಗಿ. ನಮ್ಮ ಸಮೂಹಕ್ಕ ಅವರು ಅಪರಿಚಿತರಂತೂ ಅಲ್ಲ. ಶ್ರೀಯುತ ಎಂ.ಆರ್.ಎನ್. ಸರ್ ಅವರು ಪೂರ್ತಿ ಹೆಸರು ಎಂ.ಆರ್. ನಾಗರಾಜು. ಅವರು ಪ್ರೊಫೆಸರ್, ಎಂಎಸ್ಸಿ, ಎಂಫಿಲ್ ಪದವೀಧರರು. ಬೆಂಗಳೂರಿನ ಸರ್ಕಾರಿ ವಿಜ್ಞಾನ ಕಾಲೇಜಿನ ರಾಸಾಯನಿಕ ಶಾಸ್ತ್ರ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿ ಪ್ರಸ್ತುತ ಬೆಂಗಳೂರಿನಲ್ಲೇ ವಾಸಿಸುತ್ತಿದ್ದಾರೆ. ನಮ್ಮೊಂದಿಗೆ ಈಗ ಅವರು ಮಾಡು ಸಿಕ್ಕದಲ್ಲ ಅಂತ ಬಂದಿದ್ದಾರೆ. ಶ್ರೀಯುತ ಎಂ.ಆರ್.ಎನ್. ಸರ್ಗೆ ಸಮೂಹದ ಪರವಾಗಿ ಸ್ವಾಗತವನ್ನ ಕೋರ್ತಾ ಉಪನ್ಯಾಸವನ್ನ ಪ್ರಾರಂಭಿಸಬೇಕು ಅಂತ ಕೇಳ್ತೀನಿ. ನಮಸ್ತೆ ಸರ್, ಶುರು ಮಾಡಿ. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಾ ಇದೆ ಸರ್. ಕೇಳಿಸ್ತಾ ಇದೆ, ಓಕೆ. ಆತ್ಮೀಯರೇ, ಮಾಡು ಸಿಕ್ಕದಲ್ಲ ಅನ್ನೋ ಪದ್ಯ ಇದೆಯಲ್ಲ, ಅತ್ಯಂತ ಜನಪ್ರಿಯವಾದ ಪದ್ಯ. ಕೆಲವು ಸಾರಿ ಜನಪ್ರಿಯತೆಯೇ ಅಪಾಯಕಾರಿ. ಯಾಕೆ ಅಂದ್ರೆ, ಯಾವ ಪದ ಅಥವಾ ಯಾವ ಹಾಡು, ಯಾವ ಪದ್ಯ ಜನಪ್ರಿಯವಾಗುತ್ತೋ ಅದು ಪಾಠಾಂತರಗಳು ಜಾಸ್ತಿ ಆಗ್ತಾ ಹೋಗ್ಬಿಡುತ್ತೆ. ಇಲ್ಲಿ ಈಗ ನಮ್ಮ ಪ್ರಾರ್ಥನೆ ಮಾಡಿದವರು ಕೂಡ ಒಂದೆರಡು ಕಡೆ ಅದ್ಲು ಬದ್ಲು ಮಾಡಿ ಹೇಳುವಂಥ ಕೆಲಸ ಮಾಡಿದ್ರು. ಅದಕ್ಕೆ ತಕ್ಕಾಗಿ ನಾನು ಇದನ್ನು ಗುರ್ತಾಕೊಂಡಿದ್ದೀನಿ. ಪಾಠಾಂತರಗಳ ಬಗ್ಗೆನೂ ಎಚ್ಚರಿಕೆ ಕೊಡೋದು ಇವತ್ತಿನ ಉಪನ್ಯಾಸದ ಉದ್ದೇಶ. ಇದು ಚಿಕ್ಕ ಪದ್ಯ, ಆದರೆ ಪಾಠಾಂತರಗಳು ವಿಶೇಷವಾಗಿ ಈ ಪದ್ಯದಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದನ್ನ ಈಗ ನೀವು ತಿಳ್ಕೊಳ್ತಾ ಹೋಗ್ತೀರಾ. ಇಲ್ಲಿ 3 ಪದಗಳಿದೆ. ಮಾಡು, ಗೂಡು, ಜಾಡು ಅಂತ 3 ಪದಗಳಿವೆ. ಇಲ್ಲಿ ಮಾಡು, ಗೂಡು ಹೆಚ್ಚು ಕಡಿಮೆ ಒಂದೇ. ಅಂದ್ರೆ ಏನು? ಒಂದು ನೆಲೆ. ಜಾಡು ಅಂದ್ರೆ ಆ ನೆಲೆಗೆ ತಲುಪುವ ದಾರಿ. ಹೀಗಾಗಿ ಮಾಡು, ಗೂಡು, ಜಾಡುಗಳನ್ನು ಅದಲು ಬದಲು ಮಾಡಿರುವಂತಹ ಪಾಠಾಂತರಗಳು ವಿಶೇಷವಾಗಿ ಕಂಡು ಬರುತ್ತೆ. ಇದರಲ್ಲಿ ಯಾವುದು ಸರಿ ತಪ್ಪು ಅನ್ನುವಂಥ ಪ್ರಶ್ನೆ ಇಲ್ಲ. ಆದ್ರೆ ಈಗ ಮಾಡು ಗೂಡನ್ನ ಅದಲು ಬದಲು ಮಾಡಿದ್ರು ಏನ್ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಮಾಡು ಅಂದ್ರೆ ಮನೆ, ಗೂಡು ಅಂದ್ರೆ ಹಕ್ಕಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಹಕ್ಕಿಯ ರೂಪಕದಲ್ಲಿ ಬರೆದಿದ್ದಾರೋ ಪುರಂದರದಾಸರು, ವ್ಯಕ್ತಿಯ ರೂಪದಲ್ಲಿ ಬರೆದಿದ್ದಾರೋ, ಅದು ಯಾವ ರೀತಿ ಬರೆದ್ರು ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಮಾಡು ಅಂದ್ರೆ ಒಂದು ನೆಲೆ ಅಂತ. ಆದ್ದರಿಂದ ಇಲ್ಲಿ ಈ ಪದ್ಯವನ್ನ ಅರ್ಥ ಮಾಡ್ಕೋಬೇಕಾದಾಗ ಈ ಅಂಶವನ್ನ ಅರ್ಥ ಮಾಡ್ಕೋಬೇಕು. ಎರಡನೇದು, ಹಕ್ಕಿಯ ರೂಪಕ ಪುರಂದರದಾಸರಿಗೆ ಅತ್ಯಂತ ಪ್ರಿಯವಾದದ್ದು ಅನ್ನುವಂಥದ್ದನ್ನ ನೀವು ಪುರಂದರದಾಸರ ಇತರ ಕೃತಿ ನೋಡಿದ್ರೆ ಗೊತ್ತಾಗುತ್ತೆ. ಹರಿನಾಮದರಗಿಣಿಯು ಹಾರುತ್ತಿದೆ ಜಗದಿ, ಪರಮ ಭಾಗವತರು ಬಲೆ ಬೀಸುವರು ಅನ್ನುವಾಗಲಿ, ಗಿಳಿಯು ಪಂಜರದೊಳಿಲ್ಲ ಅನ್ನುವ ಪದ್ಯವಾಗ್ಲಿ ಅನೇಕ ಬಾರಿ ಹಕ್ಕಿಯನ್ನ ಅವರು ಪ್ರಸ್ತಾಪ ಮಾಡಿರುವಂಥದ್ದು ನಾವು ಕಾಣಬಹುದು. ಆದ್ದರಿಂದ ಗೂಡು ಅಂತ ಇದ್ರೆ ಏನು ಬಾಧಕವಿಲ್ಲ. ಅಕಸ್ಮಾತ್ ಮಾಡು ಅಂದ್ರೂ ಕೂಡ ಏನು ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಮನುಷ್ಯನಾದವನು ತನ್ನ ನೆಲೆ ಏನು ಅಂತ ಕಂಡ್ಕೋಬೇಕು ಅಂತ. ಈ ನೆಲೆ
ತಲುಪುವುದು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಒಂದು ರೀತಿಯಲ್ಲಿ ಹುಡುಕದೇ ಇದ್ರೂ ಆ ನೆಲೆಗೆ ನಾವು ತಲುಪ್ತೀವಿ ಅನ್ನೋದು ನಮ್ಮ ಅನುಭವ. ಯಾಕೆ ಅಂತಂದ್ರೆ ನಾವು ಜನ್ಮ ತಾಳಿದ್ದು ನಿರ್ಜೀವ ಅಣುಗಳು ಕೂಡಿಕೊಂಡು ಜೀವವಾಗಿ. ಆದ್ದರಿಂದ ನಮ್ಮ ನೆಲೆ, ನಮ್ಮ ತವರು ಪ್ರಕೃತಿಯೇ. ನಾವು ಮೃತರಾದ ಮರುಕ್ಷಣವೇ ನಾವು ಪ್ರಕೃತಿಗೆ ಸೇರೋದಕ್ಕೆ ಪ್ರಾರಂಭ ಮಾಡ್ತೇವೆ. ಯಾರೂ ಸಂಸ್ಕಾರ ಮಾಡದಿದ್ರು ಸೂಕ್ಷ್ಮ ಜೀವಿಗಳು ಶವ ಸಂಸ್ಕಾರ ಮಾಡಿ ನಮ್ಮ ಪಂಚಭೂತಾತ್ಮಕವಾದ ದೇಹವನ್ನ ಪಂಚಭೂತಗಳಿಗೆ ಸೇರಿಸುತ್ತೆ. ಆದ್ದರಿಂದ ಗೂಡಿನ ಜಾಡು ನಮ್ಮ ದೇಹಕ್ಕೆ ಈಗಾಗಲೇ ತಿಳಿದಿದೆ. ಆದರೆ ಗೂಡಿನ ಒಳಗಿದೆಯಲ್ಲ ಚೈತನ್ಯ, ಅದು ಸಾವಿಲ್ಲದ್ದು, ಅದು ನಾವು ಅಂತಾದ್ರೆ ಮಮೈವಾಂಶೋ ಜೀವಲೋಕೆ ಜೀವಭೂತಿ ಸನಾತನಃ ಅಂತ 15ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಜೀವ ನಾನು ಅಂತಾದ್ರೆ ಆ ಜೀವಾತ್ಮ ಪರಮಾತ್ಮನ ಬಳಿಗೆ ಸೇರಬೇಕು. ಆದ್ದರಿಂದ ಅದು ಮಾಡು, ಪರಮಾತ್ಮನ ನೆಲೆ ಇದೆಯಲ್ಲ ಅದು ಮಾಡು ಅಥವಾ ಗೂಡು. ನಾವು ಹೋಗುವ ರೀತಿ ಅದಕ್ಕೆ ಜಾಡು ಅಂತ. ಅಂದ್ರೆ ಏನಾಯ್ತು, ಭಕ್ತಿಯ ಖಚಿತ ಪಥ ನನಗೆ ಸಿಕ್ಕಿಲ್ಲ ಅನ್ನುವುದನ್ನ ಪ್ರಸ್ತಾಪ ಮಾಡೋದಕ್ಕೆ ಪುರಂದರದಾಸರು ಗೂಡು ಸಿಕ್ಕದಲ್ಲ, ಗೂಡಿನ ಜಾಡು ಸಿಕ್ಕದಲ್ಲ ಅಂತ ಬೇಕಾದ್ರೂ ಹೇಳ್ಬೋದು. ಮಾಡು ಸಿಕ್ಕದಲ್ಲ, ಮಾಡಿನ ಜಾಡು ಸಿಕ್ಕದಲ್ಲ ಅಂತ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದದ್ದು. ಈ ಪ್ರಾರಂಭದಲ್ಲಿಯೇ ಇಷ್ಟು ಗೊಂದಲ, ಮಾಡು ಗೂಡು ಜಾಡಿದ್ದು. ಆ ಗೊಂದಲ ಇನ್ನೂ ಮುಂದುವರಿತಾ ಹೋಗುತ್ತೆ. ಅದನ್ನ ನಾನು ಈಗ ವಿವರಿಸ್ತಾ ಹೋಗ್ತೀನಿ. ಜೋಡಿ ಹೆಂಡರಂಜಿ ಓಡಿ ಹೋಗುವಾಗ ಗೋಡೆ ಬಿದ್ದು ಬಯಲಾಯಿತಲ್ಲ ಅಂತ ಮುಂದಿನ ಸಾಲು. ಈ ನೋಡಿ, ಅವರು ಪ್ರಾರ್ಥನೆ ಮಾಡುವಾಗ ಜೋಡಿ ಹೆಂಡರಿಗಂಜಿ ಅಂತ ಅವ್ರು ಹೇಳಿದ್ರು. ಜೋಡಿ ಹೆಂಡರಂಜಿ ಅಂತ ಹೆಂಡರಂಜಿ ಅನ್ನೋದು ಹೆಚ್ಚು ಸಮಂಜಸವಾದದ್ದು ಅಂತ ಕಾಣುತ್ತೆ. ಈ ಜೋಡಿ ಹೆಂಡಿರು ಅಂದ್ರೆ ಯಾರು ಅನ್ನೋ ಪ್ರಶ್ನೆಗೆ ಕೂಡ ಪುರಂದರದಾಸರ ಇತರ ಕೃತಿಯನ್ನು ನೋಡಿದರೆ ಪದೇ ಪದೇ ಜೋಡಿ ಹೆಂಡಿರ ಪ್ರಸ್ತಾಪ ಮಾಡಿದ್ದಾರೆ ಪುರಂದರದಾಸರು. 2 ಉದಾಹರಣೆ ನಾನು ಕೊಡ್ತೀನಿ ಅಷ್ಟೇ, ಜಾಸ್ತಿ ಕೊಡೋದಕ್ಕೆ ಪದ್ಯ ಮುಗಿಯೋದಿಲ್ಲ. ಇದ್ದಿದ್ರೆ ಜೋಡಿ ಹೆಂಡಿರು ಯಾರು ಅನ್ನೋದು ಇರ್ಲಿ. ಆ ಜೋಡಿ ಹೆಂಡಿರ ಪ್ರಸ್ತಾಪ ಎಲ್ಲಿದೆ ಅಂತ ಹೇಳ್ತೀನಿ. ಒಬ್ಬಳಲಿ ಹೋಗಿ ಓಗರವ ಮಾಡಿನಲು ಬೊಬ್ಬೆ ಏನಿದು ಕೊಬ್ಬೆ ನಡೆ ಎಂದಳು, ತಬ್ಬಿಬ್ಬುಗೊಂಡು ಇನ್ನೊಬ್ಬಳನ್ನು ಮಾಡನಲು ಹಬ್ಬ ಬಿಸಿ ಮುಟ್ಟಲಾರೆನೆಂದಳು ಅಂತ ಚಿತ್ರಗೀತೆ ಆಗಿರೋದ್ರಿಂದ ತಮ್ಗೆಲ್ಲ ಗೊತ್ತಿರ್ಬೋದು. ಇಲ್ಲಿ ಕೂಡ ಇಬ್ಬರ ಹೆಂಡತಿಯರ ಪ್ರಸ್ತಾಪ ಇದೆ. ಇನ್ನೂ ಒಂದು ಪದ್ಯ, ಆ ಪದ್ಯದಲ್ಲೂ ಕೂಡ ಪುರಂದರದಾಸರು ಇಬ್ಬರ ಹೆಂಡರು ಪ್ರಸ್ತಾಪ ಮಾಡ್ತಾರೆ. ಇವಳ ಮೊಗ್ಗಲೊಳಿರಲು ಅವಳ ಚಿಂತೆ, ಅವಳ ಮೊಗ್ಗಲೊಳಿರಲು ಇವಳ ಚಿಂತೆ, ಅವಳಿಂದ ಸುಖವಿಲ್ಲ ಇವಳಿಂದ ಫಲವಿಲ್ಲ, ಇಬ್ಬರ ಸಂಘ ಅಭಿಮಾನ ಭಂಗ ಅಂತ ಪ್ರಸ್ತಾಪ ಮಾಡ್ತಾರೆ. ಆದ್ದರಿಂದ ಪುರಂದರದಾಸರಿಗೂ ಇಬ್ಬರ ಹೆಂಡತಿಯರಿಗೂ ಇಬ್ಬರ ಹೆಂಡತಿರು ರೂಪಕ್ಕೂ ಪಾಪ ಇಬ್ಬರು ಹೆಂಡತಿರು ನಾನು ನೀವು ಅನ್ಯತಾ ಭಾವಿಸಬಾರ್ದು. ಯಾಕೆ ನಾವು ಆವಾಗಲೂ ಸಾಹಿತ್ಯವನ್ನು ಭಾಷೆಯಾಗಿ ಓದೋ ಜನ, ಸಾಹಿತ್ಯ ವಿಮರ್ಶೆಯನ್ನು ಭಾಷೆಯಾಗಿ ಅರ್ಥ ಮಾಡ್ಕೊಂಡ್ರೆ ಕಷ್ಟ. ಪುರಂದರದಾಸರು ಇಬ್ಬರ ಹೆಂಡಿರ ರೂಪಕವನ್ನ ವಿಪುಲವಾಗಿ ಬಳಸಿದ್ದಾರೆ, ಪದೇ ಪದೇ ಬಳಸಿದ್ದಾರೆ. ಹಕ್ಕಿಯ ರೂಪಕವನ್ನು ವಿಪುಲವಾಗಿ ಬಳಸಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ಜೋಡಿ ಹೆಂಡರಂಜಿ ಓಡಿ ಹೋಗುವಾಗ ಅನ್ನುವಾಗ ಈ ಜೋಡಿ ಹೆಂಡರು ಯಾರು, ಈ ಸಂದರ್ಭಕ್ಕೆ ತಕ್ಕಾಗಿ ನಾವು ಅದನ್ನ ಅರ್ಥ ಮಾಡ್ಬೇಕಾಗುತ್ತೆ. ಅನೇಕ ಅರ್ಥಗಳನ್ನು ಮಾಡೋಕ್ ಸಾಧ್ಯ ಅನ್ನೋದನ್ನ ಗಮನಿಸ್ಬೇಕು. ಈಗ ಜೋಡಿ ಹೆಂಡರಂಜಿ ಓಡಿ ಹೋಗುವಾಗ ಅಂದ್ರೆ ಉಚ್ಛ್ವಾಸ ನಿಶ್ವಾಸ ಉಸಿರಾಟ 2 ಇದೆಯಲ್ಲ, ಅದೇ ಜೋಡಿ ಹೆಂಡರು. ಅವರಿಬ್ರು ನನ್ನ ಆಯುಸ್ ಮುಗೀತಿದ್ದಾಗೆ ಒಂಜಿ ಓಡೋಟೋಗ್ತಾರೆ. ಆಗ ಏನಾಗುತ್ತೆ, ಗೋಡೆ ಬಿದ್ದು ಬಯಲಾಯಿತಲ್ಲ. ಈ ಭಾಗ ತುಂಬಾ ಚೆನ್ನಾಗಿ ಗಮನಿಸ್ಬೇಕಾದ್ದು. ಗೋಡೆ ಬಿದ್ದು ಬಯಲಾಯಿತಲ್ಲ, ಅದಕ್ಕೆ ಹೋಗಕ್ ಮುಂಚೆ ಇನ್ನೂ ಜೋಡಿ ಹೆಂಡ್ರದ್ದೇ ನಂಗೆ ಇನ್ನೂ ಪೂರ್ತಿ ಹೋಗಿಲ್ಲ. ಇನ್ನೂ ಅನೇಕ ಜೋಡಿ ಹೆಂಡ್ರಿದ್ದಾರೆ, ಅವರೆಲ್ಲರೂ ಓಡೋಗ್ತಾರೆ. ತಾವು ಬಂದ್ರೆ ಓಡೋಗೋ ಜೋಡಿ ಹೆಂಡರು ಯಾರ್ಯಾರು? ಒಂದು ಏನಂತ ಹೇಳಿದೆ ನಾನು ಈಗಾಗಲೇ, ಉಸಿರಾಟ ಉಚ್ಛ್ವಾಸ ನಿಶ್ವಾಸ ಜೋಡಿ ಹೆಂಡರು. ಇನ್ನೊಂದು ಜೋಡಿ ಹೆಂಡಿರು ಅಂದ್ರೆ ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತಿದೆ. ಅಂದ್ರೆ ವೈರಾಗ್ಯದಿಂದ ಜಗತ್ತಿನಿಂದ ದೂರ ಉಳಿದು ಮಾಡೋ ತಪಸ್ಸಿಗೆ ನಿರ್ವಿಕಲ್ಪ ಸಮಾಧಿ ಅಂತಾರೆ. ಜಗತ್ತಿನ ಒಳಗೆ ಇದ್ದುಕೊಂಡು ಪ್ರತಿಯೊಂದನ್ನು ರೂಪಕವಾಗಿ ಸ್ವೀಕರಿಸೋದಿಕ್ಕೆ ಸವಿಕಲ್ಪ ಸಮಾಧಿ ಅಂತಾರೆ. ಅದನ್ನ ನಿರ್ವಿಕಲ್ಪ ಸಮಾಧಿ ಸವಿಕಲ್ಪ ಸಮಾಧಿ ಅಂತಲೂ ಅನ್ಕೋಬಹುದು. ಅಥವಾ ನಿರ್ವಿಕಲ್ಪ ಸಮಾಧಿಗೆ ಕಾರಣವಾದ ಎಂಥದ್ದು ನಿವೃತ್ತಿ ಮಾರ್ಗ, ಸವಿಕಲ್ಪ ಸಮಾಧಿಗೆ ಕಾರಣವಾದ ಪ್ರವೃತ್ತಿ ಮಾರ್ಗ ಅಂತ ಕೂಡ ಅನ್ಬಹುದು. ಅದನ್ನು ಅದು ಸಾವು ಬರ್ತಿದ್ದಾಗೆ ಅದು ಹೊರಟೋಗುತ್ತೆ. ಆದ್ದರಿಂದ ಇನ್ನು ಹಗಲು ರಾತ್ರಿ, ದುಡಿಮೆ ವಿಶ್ರಾಂತಿ ಎಲ್ಲವೂ ಹಗಲು ರಾತ್ರಿ ಪ್ರತ್ಯೇಕವಾಗಿರೋದು ನಾವು ಬದುಕಿರೋವರೆಗೇನೆ.
ಸತ್ತೋದ್ಮೇಲೆ ಎಲ್ಲ ರಾತ್ರಿನೇ ಅಥವಾ ಎಲ್ಲ ಹೇಗ್ ಬೇಕಾದ್ರೂ ಒಂದು. ಆದ್ದರಿಂದ ಈ ದ್ವಂದ್ವಗಳಿವೆಯಲ್ಲ, ಈ ದ್ವಂದ್ವಗಳೇ ಜೀವ. ಆ ಜೀವಕ್ಕೆ ಆ ದ್ವಂದ್ವ ಹೋಗೋವರೆಗೂ ಬಿಡುಗಡೆ ಇಲ್ಲ ಅನ್ನುವಂಥದ್ದನ್ನ ಜೋಡಿ ಹೆಂಡರನ್ನ ನಮ್ಮ ಕಲ್ಪನೆಗೆ ಬಿಟ್ಟು ಪುರಂದರದಾಸರು ಮಹದೋಪಕಾರ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರು ಹೇಳ್ಬಿಟ್ಟಿದ್ರೆ ಆ ಕಾವ್ಯದ ಅಂದವೇ ಕಾವ್ಯದ ಅಂದವೇ ಕೆಟ್ಟು ಹೋಗ್ತಾ ಇತ್ತು. ಅದಕ್ಕೆ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ, ವಾಟ್ ದಿ ಪೊಯೆಟ್ ಲೀವ್ಸ್ ಅನ್ಸೆಡ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ದಿ ಪೊಯೆಟ್ ಸೇಸ್ ಅಂತ. ಅದನ್ನ ಪುರಂದರದಾಸರು ಜೋಡಿ ಹೆಂಡರಂಜಿ ಅಂತ ಅಂದ್ಬಿಟ್ಟು ತಿಳಿಸ್ಬಿಟ್ಟಿದ್ದಾರೆ. ಈಗ ನಮ್ಮ ಕಲ್ಪನೆಗೆ ತಕ್ಕ ಹಾಗೆ ಇಷ್ಟು ಜನ ಜೋಡಿ ಹೆಂಡರಲ್ಲಿ ಯಾರನ್ನ ಬೇಕಾದ್ರೂ ನೀವು ಈ ರೂಪಕ್ಕೆ ಹೊಂದಿಸ್ಕೊಳ್ಳೋಕ್ ಸಾಧ್ಯ ಅನ್ನೋದೇ ಈ ಪದ್ಯದ ಮಹತ್ವ. ಸಾಮಾನ್ಯವಾಗಿ ನಾವು ಕಾವ್ಯ ಬರೆಯುವಾಗ ಒಂದು ಪದಕ್ಕೆ ಎರಡು ಅರ್ಥ ಇದ್ರೆ ಎರಡು ಅರ್ಥನ ಬಳಸ್ಕೋತೀವಿ. ಇಲ್ಲಿ ನಾನಾ ಅರ್ಥಗಳಿದ್ರೆ ನಾನಾ ಅರ್ಥಗಳಿಗೂ ಹೊಂದಿಕೊಳ್ಳೋ ಹಾಗೆ ಪದ್ಯ ಬರೆದಿದ್ದಾರೆ ಪುರಂದರದಾಸರು ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹೆಂಡರೂ ಓಡಿ ಹೋಗುವಂತ ಒಳೆ ಅನ್ನೋದೇ ಒಂದು ವೈರಾಗ್ಯದ ದೊಡ್ಡ ಪಾಠ. ಜೋಡಿ ಹೆಂಡರುಗಳು, ಎಷ್ಟು ಜನ ಜೋಡಿ ಹೆಂಡರು ಓಡೋಗ್ತಾರೆ ಅಂದ್ರೆ ಅವಾಗ ನಾವು ಸಾವಿಗೆ ಇನ್ನಷ್ಟು ಭಯ ಪಡೋ ಹಾಗಾಗುತ್ತೆ. ಹೋದಾಗ ಏನಾಯ್ತು ಅನ್ನೋದು ಮುಂದಿನ ಭಾಗ ನೋಡಿ. ಗೋಡೆ ಬಿದ್ದು ಬಯಲಾಯಿತಲ್ಲ. ಹಾಗಂದ್ರೆ ಏನದು ಅಂದ್ರೆ, ಮನುಷ್ಯ ಯಾವಾಗ್ಲೂ ಪ್ರಕೃತಿಯೊಂದಿಗೆ ಸೆಣಸುತ್ತಾನೆ ಅಂತ ನಾವು ಹೇಳ್ತೀವಿ. ಮನುಷ್ಯ ಪ್ರಕೃತಿಯೊಂದಿಗೆ ಸ್ಪರ್ಧೆ ಮಾಡ್ತಾನೆ ಅಂತ ಹೇಳ್ತೀವಿ. ಆದ್ರೆ ಮನುಷ್ಯ ಪ್ರಕೃತಿಯ ಭಾಗ ಅಂತ ನಾವು ಹೇಳೋದೇ ಇಲ್ಲ. ಮನುಷ್ಯ ಪ್ರಕೃತಿಗೆ ಸೇರಿದವನು ಅಂತ ಹೇಳೋದೇ ಇಲ್ಲ. ಪ್ರಕೃತಿ ಇಲ್ಲದೆ ಮನುಷ್ಯ ಇರಲಾರ ಅಂತ ನಾವು ಹೇಳೋದೇ ಇಲ್ಲ. ಆದ್ರೆ ಈಗ ಕೊನೆಯಲ್ಲಿ ಹೇಳಿದ್ದಲ್ಲ ನಾನು, ಪ್ರಕೃತಿ ಇಲ್ಲದೆ ಮನುಷ್ಯ ಇರಲಾರ ಅನ್ನೋದಾಗ್ಲಿ, ಪ್ರಕೃತಿಗಿನ್ನ ಮನುಷ್ಯ ಭಿನ್ನವಲ್ಲ, ಪ್ರಕೃತಿಯಿಂದ ಪ್ರತ್ಯೇಕಗೊಳ್ಳಲಾರ ಅಂತ ಈ ಮೂರು ಸತ್ಯ ಗೊತ್ತಿದ್ದಿದ್ರೆ ಮನುಷ್ಯ ನಾನು ಪ್ರಕೃತಿಯ ಒಂದು ಭಾಗ ಅಂತ ನಿರಾಳವಾಗಿರೋನು. ಈಗ ಹಾಗಲ್ಲ, ನಾನ್ ಬೇರೆ ಪ್ರಕೃತಿ ಬೇರೆ. ನನಗೆ ಪ್ರಕೃತಿ ಏನಾಗಿದೆ, ಅನೇಕ ಅಗತ್ಯಗಳನ್ನು ಪೂರೈಸುವಂತಹ ಆಕರ ಅನ್ನೋ ಭಾವನೆ ನಮ್ಗೆ ಇರೋದ್ರಿಂದಲೇ ಇಷ್ಟೆಲ್ಲ ಮಾಲಿನ್ಯಕ್ಕೆ ಕಾರಣವಾಗಿದೆ ಅನ್ನುವಂಥದ್ದೇ. ಅದರಿಂದ ಮನುಷ್ಯನಿಗೂ ಜೀವಿಯನ್ನು ಸಾಕುತ್ತಿರುವ ಪ್ರಕೃತಿಗೂ ಆ ಪ್ರಕೃತಿಯ ಸೃಷ್ಟಿಕರ್ತನಿಗೂ ಮಧ್ಯೆ ಒಂದು ಗೋಡೆ ಇದೆ. ಗೋಡೆ ಅಂದ್ರೇನು? ಪ್ರತ್ಯೇಕಿಸುವಂಥದ್ದು. ಆ ಗೋಡೆ ಬಿದ್ದು ಬಯಲಾಗತ್ತಲ್ಲ, ಅದು ಸಾವು. ಆದ್ರಿಂದ ಗೋಡೆ ಬಿದ್ದು ಬಯಲಾಯಿತಲ್ಲ, ಆ ಗೋಡೆ ಬೀಳೋವರೆಗೂ ಕಾಯ್ಬೇಕಾಯ್ತಲ್ಲ. ನಾನು ಪ್ರಕೃತಿಗೆ ಸೇರಿದವನು ಅಂತ ಹೇಳ್ಬೇಕಾರೆ ಮುಂಚೆನೆ ನನ್ಗೆ ಯಾಕೆ ಹೊಳೆಯಲಿಲ್ಲ, ಮುಂಚೆ ಹೊಳೆದಿದ್ರೆ ಚೆನ್ನಾಗಿತ್ತಲ್ಲ ಅನ್ನುವ ಒಂದು ವಿಷಾದ ಈ ಪದ್ಯದಲ್ಲಿ ನಮ್ಮನ್ನ ಗಮನ ಸೆಳೆಯುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈಗ ಮೊದಲನೇ ನುಡಿಯನ್ನ ನೋಡೋಣ. ಇಲ್ಲಿ ಒತ್ತಕ್ಷರದ ಪ್ರಾಸ ಇದೆ, ಎಚ್ಚರ ಅಂತ. ಆ ಎಚ್ಚರ ಅನ್ನೋ ಒತ್ತಕ್ಷರದ ಪ್ರಾಸಕ್ಕೆ ಪೂರಕವಾಗಿ ದಾಸರು ಪದ್ಯ ಬರೆದಿದ್ದಾರೆ. ಇದಕ್ಕೂ ಕೂಡ ಅನೇಕ ಪಾಠಾಂತರಗಳಿವೆ ಅನ್ನುವಂಥದ್ದನ್ನ ಗಮನಿಸಬೇಕು. ಎಸ್ ಕೆ ರಾಮಚಂದ್ರಾಯರು ಮತ್ತೆ ಆರ್ ಮಿತ್ರ ಅವರು ಹೇಳಿರೋದ್ರಲ್ಲಿ ಅಚ್ಚಿನೊಳಗೆ ಮೆಚ್ಚು ಅಂತ ಇಲ್ಲ. ಇದರಲ್ಲಿ ಎಸ್ ಕೆ ರಾಮಚಂದ್ರ ರಾಯರು ಸರಿಯೋ ಅಥವಾ ಈಗ ಹಾಡು ಈ ಅಚ್ಚಿನೊಳಗೆ ಮೆಚ್ಚು ಅಂತ ಕಾಳಿಂಗರಾಯರು ಹಾಡಿದ್ದಾರೆ, ಯಾವ್ದು ಸರಿ ಅನ್ನೋ ಚರ್ಚೆಗೆ ನಾನು ಬರೋದಿಲ್ಲ. ಯಾಕೆಂದ್ರೆ ಅಂತ ಚರ್ಚೆ ಮಾಡೋದು ನಾಟಕ, ಅದು ಏನು ಅನುತ್ಪಾದಕವಾದದ್ದು. ಪ್ರಶ್ನೆ ಏನಪ್ಪಾ ಅಂದ್ರೆ, ಎರಡು ಪಾಠಾಂತರಗಳು ಕೂಡ ಮೂಲ ಆಶಯಕ್ಕೆ ಭಿನ್ನ ತಂದಿಲ್ಲ ಅಥವಾ ಮೂಲ ಆಶಯವನ್ನ ಹಾಳು ಮಾಡಿಲ್ಲ ಅನ್ನೋಂಥದ್ದು ನನಗೆ ಗಮನ ಬರುವಂಥದ್ದು. ಅದರಿಂದ ಎರಡು ಪಾಠಾಂತರಗಳನ್ನು ನಾನು ಇವಾಗ ಹೇಳ್ತೇನೆ. ಎಚ್ಚರಗೊಳ್ಳಲಿಲ್ಲ ಮನದೇ ಹುಚ್ಚನಾದೆನಲ್ಲ ಅಂತ ಒಂದು ಪಾಠಾಂತರ ಇದೆ. ನಾನು ಮನಸ್ಸಿನಲ್ಲೇ ಹುಚ್ಚನಾಗ್ಬಿಟ್ಟೆ ಅನ್ನೋ ಒಂದರ್ಥ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ ಅಂದ್ರೆ, ಮನಸ್ಸೇ ನಿನ್ನ ನೆಚ್ಕೊಂಡು ನಾನು ಪರಮಾತ್ಮನ ಧ್ಯಾನ ಬಿಟ್ಬಿಟ್ಟು ನಿನ್ನನ್ನು ಅಳ್ತಿರೋ ನಿನ್ನನ್ನು ಸಮಾಧಾನ ಮಾಡಿದೆ, ನಗುತ್ತಿರುವಾಗ ನಿನ್ ಜೊತೆಲಿ ಕುಣಿದೆ, ನಿನ್ ಜೊತೆಲಿ ಸೇರ್ಕೊಂಡು ಹುಚ್ಚನಾದೆ ಅಂತ ಅನ್ನೋದ್ರಿಂದ ಎಚ್ಚರಗೊಳ್ಳಲಿಲ್ಲ ಮನದೇ ಅಂದ್ರೂ ಆಗುತ್ತೆ, ಮನಸ್ಸಿನಲ್ಲಿ ಅಂತಾಗುತ್ತೆ, ಮನವೇ ಅಂದ್ರೂ ಆಗುತ್ತೆ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ಎಚ್ಚರಗೊಳ್ಳಲಿಲ್ಲ ಮನದೇ ಹುಚ್ಚನಾದೆನಲ್ಲ ಅಂತ ಅನ್ನುವಾಗ ಈ ಪಾಠಾಂತರಗಳೆಲ್ಲವೂ ಕೂಡ ಆಶಯಕ್ಕೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಗಾಯಕರು ಆ ಪಾಠಾಂತರಗಳನ್ನು ತಂದ್ಬಿಡ್ತಾರೆ. ಜನ ಬಾಯಿಂದ ಬಾಯಿಗೆ ಹೇಳುವಾಗ ಜನಪ್ರಿಯವಾಗಿರುತ್ತಲ್ಲ ಈ ಪಾಠಾಂತರಗಳು ಬರೋ ಸಹಜ. ಆದ್ರೆ ಈ ಪದ್ಯದ ವಿಶೇಷ ಅಂದ್ರೆ ಎಲ್ಲ ಪಾಠಾಂತರಗಳು ಮೂಲ ಆಶಯವನ್ನು ಹಾಳು ಮಾಡೇ ಇಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂತ ಸಂಗತಿ. ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ, ಅಚ್ಚಿನೊಳಗೆ ಮೆಚ್ಚು ಮೆಚ್ಚಿನೊಳಗೆ ಅಚ್ಚು ಕಿತ್ತೆದ್ದು ಹೋಯಿತಲ್ಲ ಅನ್ನೋದು ಒಂದು ಪಾಠಾಂತರ. ಇದನ್ನ ತಗೊಂಡ್ರೆ ಅಚ್ಚು ಅಂದ್ರೆ ಒಂದು ಫ್ರೇಮ್ ವರ್ಕ್.
ಈಗ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅಂತ ಅಂತಾರಲ್ಲ, ಲ್ಯಾಟ್ರಲ್ ಥಿಂಕಿಂಗ್ ಅಂತ, ಪಾರ್ಶ್ವಿಕ ಚಿಂತನೆಯನ್ನ ಔಟ್ ಆಫ್ ದಿ ಬಾಕ್ಸ್ ಥಿಂಕಿಂಗ್ ಅಂತಾರಲ್ಲ, ಹಾಗೆ ಆ ಚೌಕಟ್ಟಿನೊಳಗೆ ಅಚ್ಚಿನೊಳಗೆ ಈ ಪ್ರಪಂಚದ ಬಗೆಗಿನ ಮೆಚ್ಚು, ಪರಮಾತ್ಮನ ಮೆಚ್ಚು ಇದೆ. ಆ ಪರಮಾತ್ಮನ ಮೆಚ್ಚಿನೊಳಗೆ ನಮ್ಮ ಬದುಕು ಇರಬೇಕಾಗಿತ್ತು ಅಂತ ಈ ಎರಡನ್ನು, ಮೆಚ್ಚು ಅಚ್ಚು ಎರಡೂ ವಾಸ್ತವಗಳು, ಆ ಎರಡರಲ್ಲೂ ಪರಮಾತ್ಮ ಕಾಣಬೇಕಾಗಿತ್ತು ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾಗಿತ್ತು. ಆದ್ರೆ ಎರಡೂ ಕಾಣದೆಲೆ ಕಿಚ್ಚೆದ್ದು ಹೋಯಿತಲ್ಲ ಅಂತ ಪುರಂದರದಾಸರು ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಹೀಗೆ ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು, ಕಿಚ್ಚೆದ್ದು ಹೋಯಿತಲ್ಲ ಅಂದ್ರೆ ಎಲ್ಲ ಬೆಂಕಿ ಬಿದ್ದು ಹೊರಟೋಯ್ತಲ್ಲ. ನಾನು ಚೌಕಟ್ಟಿನೊಳಗೆ ಬೇಕಾದ್ರೂ ಹುಡುಕ್ಬೋದಾಗಿತ್ತು ಪ್ರಕೃತಿ ಪ್ರೇಮವನ್ನ, ಸೃಷ್ಟಿ ಪ್ರೇಮವನ್ನ, ಸೃಷ್ಟಿಕರ್ತನ ಪ್ರೇಮವನ್ನ, ಅಥವಾ ಸೃಷ್ಟಿಯ ಚೌಕಟ್ಟಿನಲ್ಲೇ ನನ್ನ ಇದು ನನ್ನ ಅಸ್ತಿತ್ವ ಇದೆ ಅನ್ನೋದನ್ನು ಕಂಡ್ಕೋಬಹುದು ಅನ್ನುವಂಥದ್ದು. ಇಲ್ಲಿ ನನಗೆ ಈ ಈ ಸಾಲು ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು ಕನಕದಾಸರ ಪದ್ಯವನ್ನ ನೆನಪು ಮಾಡುತ್ತೆ. ಅದಕ್ಕೋಸ್ಕರ ನಿಮಗೂ ನೆನಪು ಮಾಡ್ತೀನಿ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ ರಂಗ ಅಂತ ಕನಕದಾಸರು ಬರೀತಾರೆ. ಈಗ ಮಾಯೆ ನಿನ್ನೊಳಗಿದೆಯೋ, ನೀನು ಮಾಯೆಯೊಳಗಿದೆಯೋ, ಬಯಲೊಳಗೆ ಆಲಯವೋ ಆಲಯದೊಳಗೆ ಬಯಲು, ಬಯಲು ಆಲಯಗಳೆರಡು ನಯನದೊಳಗೋ, ನಯನ ಬುದ್ಧಿಯ ಒಳಗೋ ಬುದ್ಧಿ ನಯನದ ಒಳಗೋ ಅಂತ ಹೀಗೆ ಯಾವುದ್ರೊಳಗೆ ಯಾವ್ದು ಅಂತದ್ದು, ಯಾವ್ದು ದೊಡ್ಡದು ಯಾವ್ದು ಚಿಕ್ಕದು, ವಿಚ್ ಇಸ್ ದಿ ಮೇಜರ್ ಸೆಟ್ ಅಂಡ್ ವಿಚ್ ಇಸ್ ದಿ ಮೈನರ್ ಸೆಟ್ ಅಂತ ಹೇಳುವ ಒಂದು ಕನಕದಾಸರ ಪದ್ಯವನ್ನು ನೆನಪಿಸುವ ಹಾಗೆ ಈ ಪದ್ಯದಲ್ಲಿ ಬರೆದಿದ್ದಾರೆ. ಹೊರತು ನಾವು ಸುಮ್ಮನೆ ಓದ್ಬಿಟ್ರೆ ಅದೇ ಎಚ್ಚರಗೊಳ್ಳಿಲ್ಲ ಅಂತ ಪ್ರಾಸ ಇತ್ತಲ್ಲ, ಅದಕ್ಕೆ ಅಚ್ಚು ಮೆಚ್ಚು ಜ್ಞಾಪಕ ಬಂದ್ಬಿಡ್ತು. 3 ಪದಗಳನ್ನು ಪೋಣಿಸ್ಬಿಟ್ಟಿದ್ದಾರೆ ಪುರಂದರದಾಸರು ಅಂತ ಅರ್ಥ ಮಾಡ್ಕೊಂಡ್ರೆ ನಾವು ಅವರಿಗೆ ಮಾಡಬಹುದಾದ ಅತಿ ದೊಡ್ಡ ಅಪಚಾರದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ ಅಂತ. ಈಗ ಇನ್ನೊಂದು ಪಾಠಾಂತರಕ್ಕೆ ಬರ್ತೀನಿ. ಏನದು ಅಚ್ಚಿನೊಳಗೆ ಮೆಚ್ಚು, ಮೆಚ್ಚಿನೊಳಗೆ ಹೆಚ್ಚು, ಕಿಚ್ಚೆದ್ದು ಹೋಯ್ತಲ್ಲ ಅನ್ನೋದ್ರ ಬದಲು ಅವ್ರೇನ್ ಹೇಳ್ತಾರೆ, ಬೆಲ್ಲದ ಅಚ್ಚು ಕಿಚ್ಚಿಗೆ ಬಿದ್ದು ಕಿಚ್ಚೆದ್ದು ಹೋಯಿತಲ್ಲ ಅನ್ನುವಂಥದ್ದು ಎಸ್ ಕೆ ರಾಮಚಂದ್ರರಾಯರ ಮತ್ತು ಯಾರಾಮಿತ್ರ ಅಂತ ಪಾಂಡಿತ್ಯ ಪೂರ್ಣವಾದಂತಹ ಸಂಪಾದಕರು ಬರೆದಿರೋ ಪಾಠಾಂತರ. ಅದು ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಬೆಲ್ಲದ ಅಚ್ಚು ಮಾಡೋದು ಹೇಗ್ರಿ? ಕಬ್ಬಿನ ಹಾಲನ್ನ ಕಾಯಿಸಿ, ಅದರಿಂದ ಬೆಲ್ಲದ ಅಚ್ಚೊಳಗೆ ಏನಿದೆ? ಕಾವು ಇದೆ. ಆ ಕಾವಿನಿಂದ ರಾಸಾಯನಿಕ ಕ್ರಿಯೆ ನಡೆದು ಬೆಲ್ಲದ ಅಚ್ಚು ಆಗಿರುವಂಥದ್ದು. ಆ ಬೆಲ್ಲದ ಅಚ್ಚಿನಲ್ಲಿಗೆ ಕಿಚ್ಚು ಇದೆ, ಅಂದ್ರೆ ನನ್ನೊಳಗೆ ಪರಮಾತ್ಮನ ಅಂಶ ಇದೆ. ಅದು ಕಿಚ್ಚಿಗೆ ಬಿದ್ದು ಅದು ಬೆಂಕಿಗೆ ಬಿದ್ದದ್ದು. ಜೀವಾತ್ಮ ಪ್ರಜ್ಞೆ ಪರಮಾತ್ಮ ಪ್ರಜ್ಞೆ ಆದ್ಮೇಲೆ ಜೀವಾತ್ಮ ಪ್ರಜ್ಞೆ ಇದೆಯಲ್ಲ, ಅದು ದೇಹ ಪ್ರಜ್ಞೆಯನ್ನ ಕಳ್ಕೊಳ್ಳುತ್ತೆ ಅನ್ನೋದಕ್ಕೆ ಹೇಗೆ ಬರೆದಿದ್ದಾರೆ ಅಂದ್ರೆ, ಬೆಲ್ಲದ ಅಚ್ಚು ಕಿಚ್ಚಿನೊಳಗೆ ಬಿದ್ದು ಕಿಚ್ಚೆದ್ದು ಹೋಯಿತಲ್ಲ ಅಂತ ಪುರಂದರದಾಸರು ಬರೆದಾಗ ಈ ಕಿಚ್ಚು ಅನ್ನೋದಕ್ಕೆ ಎಂಥ ವ್ಯಾಪಕವಾದ ಅರ್ಥ ಬರುತ್ತೆ. ಬರೇ ಕಬ್ಬಿನ ಹಾಲು ಕಿಚ್ಚಿಲ್ದೇನೆ ನೀವು ಬೆಲ್ಲ ಮಾಡಕ್ಕಾಗತ್ತಾ? ಆಗಲ್ಲ. ಅಂದ್ಮೇಲೆ ಅದ್ರೊಳಗೆ ಅಂತರ್ಗತವಾಗಿ ಕಿಚ್ಚು ಇದೆ. ನಮ್ ದೇಹ ಬರೇ ಮಾಲಿಕ್ಯೂಲ್ಗಳಿಂದಲೇ ಆಗಿದ್ದಿದ್ರೆ ಅದಕ್ಕೆ ಚಲನೆಯಲ್ಲಿ ಬರ್ಬೇಕು. ಡೆಡ್ ಬಾಡಿ ಇಲ್ಲದೆ ಮಾಲಿಕ್ಯೂಲ್ಗಳಿದೆಯಲ್ಲ, ಬರಲ್ವಲ್ಲ ಚಲನೆ. ಹಾಗಾಗಿ ಬೆಲ್ಲದ ಅಚ್ಚು ಕಿಚ್ಚಿಗೆ ಬಿದ್ದು ಏನಾಯ್ತು? ಕಿಚ್ಚೆದ್ದು ಹೋಯಿತಲ್ಲ. ಎಲ್ಲ ಕಿಚ್ಚಾಗ್ಬಿಡ್ತು ಅಂದ್ರೆ ಎಲ್ಲ ನಾವು ಪರಮಾತ್ಮನಲ್ಲಿ ಲೀನವಾಗ್ಬಿಟ್ಟು ನಾನು ಅನ್ನೋ ಅಹಂಕಾರದ ಕಿಚ್ಚು ಇದೆಯಲ್ಲ, ನಾನ್ ಸರಿಯಾಗಿರ್ಬೇಕು ಅನ್ನೋ ಕಿಚ್ಚು ಎದ್ದು ಹೋಯ್ತಂತೆ. ಅಂದ್ರೆ ದೇಹ ಪ್ರಜ್ಞೆ ಹೋಯ್ತು, ಜೀವ ಪ್ರಜ್ಞೆ ಮತ್ತು ಆತ್ಮ ಪ್ರಜ್ಞೆ ಮಾತ್ರ ಉಳಿತು ಅನ್ನುವ ಅವರ ನಂಬಿಕೆಯನ್ನ ಪುರಂದರದಾಸರು ಬರೆದಿರುವ ಪರಿ ಇದು. ಇನ್ನು ಮುಂದಿನ ಪದ್ಯ, ಮುಪ್ಪು ಬಂದಿತಲ್ಲ ಪಾಯಸ ತಪ್ಪದೆ ಉಣಲಿಲ್ಲ. ಅಂದ್ರೆ ಏನಾಯ್ತು? ಆಯುಸ್ಸು ಕಳೆದು ಹೋಗ್ತಾ ಇದೆ, ತಿಳುವಳಿಕೆ ಕಡಿಮೆ. ಅದಕ್ಕೆ ಒಬ್ರು ಹೇಳ್ತಾರೆ, ಜೀವನದ ಅತಿ ದೊಡ್ಡ ದುರಂತ ಅಂದ್ರೆ ತಿಳುವಳಿಕೆ ನಿಧಾನ, ಆದ್ರೆ ಸಾವು ಬೇಗ ಬಂದ್ಬಿಡುತ್ತೆ. ಆದ್ರಿಂದ ತಿಳುವಳಿಕೆ ಬರೋದಕ್ಕೆ ಮುಂಚೆನೆ ಸಾವು ಬಂದ್ಬಿಡುತ್ತೆ ಅಂತ ಅದನ್ನೇ ಆಧಾರವಾಗಿ ಇಟ್ಕೊಂಡು ಚಲನಚಿತ್ರಕ್ಕೆ ಬರುವಾಗ ಜಿ.ವಿ. ಅಯ್ಯರ್ ಬರೀತಾರೆ, ಅರಿವಿನ ಎಳೆಯ ಹರೆಯದ ವೇಳೆಗೆ ದೇಹವು ಜರೆಯ ತಾಳುತ್ತಿದೆ ಅಂತ ದಶಾವತಾರ ಅನ್ನೋ ಚಿತ್ರದಲ್ಲಿ ಆ ಶಬರಿ ಹೇಳುವ ಹಾಡಿನಲ್ಲಿ ಇದು ಬರುತ್ತೆ. ಅರಿವಿನ ಎಳೆಯ ಹರೆಯದ ವೇಳೆಗೆ ದೇಹವು ಜರೆಯ ತಾಳುತ್ತಿದೆ. ಜರೆ ಅಂದ್ರೆ ಮುಪ್ಪು. ನಮ್ಗೆ ಯಾವಾಗ ನಮ್ ಕೈಲಾಗಲ್ಲ, ನಮ್ ದೇಹದ ಮೇಲೆ ಹತೋಟಿ ತಪ್ಪು ಹೋಗುತ್ತೋ ನಾವು ಜರೆಯೋದಕ್ಕೆ ಪ್ರಾರಂಭ ಮಾಡ್ತೀವಿ ನಮ್ಮ ದೇಹವನ್ನೇ. ಇದು ಎಂತ ಸುಡ್ಗಾಡ್ ದೇಹ, ಇದರಿಂದ ಏನೇನೋ ಮಾಡ್ತೀನಿ ಅನ್ಕೊಂಡಿದ್ದೆ, ಇದು ಯೋಗದಾಗ ನೆಟ್ಟಿಗೆ ನಾನು ಹೇಳಿದ್ದನ್ನ ಉಚ್ಚಾರ ಮಾಡಿದ್ದನ್ನ ಸರಿಯಾಗಿ ಹೇಳಕ್ಕೂ ಬರಲ್ಲ ಅಂತ ದೇಹದ ಮೇಲೆ ಜಿಗುಪ್ಸೆ ಬರೋದಿದೆಯಲ್ಲ, ಆ ಜಿಗುಪ್ಸೆ ಇದೆಯಲ್ಲ, ಅದು ನಮ್ಮನ್ನ ತುಂಬಾ ಕಷ್ಟಕ್ಕೆ
ಸಿಕ್ಕಾಕ್ಸತ್ತೆ ಅಂತ. ಆಮೇಲೆ ಯಾವುದದು ಮುಂದಕ್ಕೆ ಅಂದ್ರೆ ಮುಪ್ಪು ಬಂದು ಪಾಯಸ ತಪ್ಪದೆ ಉಣಲಿಲ್ಲ. ಪಾಯಸ ಅನ್ನೋದನ್ನ ಪುರಂದರದಾಸರು ಬರೆದಿರೋದು ನಮ್ಗೆಲ್ಲ ಗೊತ್ತಿದೆ. ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪಡಿಸಿರೋ ಅಂತ. ಆದ್ರಿಂದ ಪಾಯಸ ಅನ್ನೋದು ಪಯಸ್ ಅನ್ನೋದ್ರಿಂದ ಬಂದದ್ದು. ಪಯಸ್ ಅಂದ್ರೆ ಹಾಲು, ಹಾಲಿನಿಂದ ಪಡೆದದ್ದು ಪಾಯಸ. ಹಾಲಿನಿಂದ ಪಡೆದದ್ದು ಕ್ಷೀರ ಸಮುದ್ರದ ಎಂಥದ್ದು ಕಡದಾಗ ಬಂದಿದಂತ ಪಾಯಸ ಯಾವುದು? ಅಮೃತ. ಆದ್ರೆ ಅಲ್ಲಿವರೆಗೂ ಅಮೃತ ಪಡೆಯೋವರೆಗೂ ಅನೇಕ ಸಂಗತಿಗಳನ್ನ ಸಹಿಸ್ಕೋಬೇಕು, ಆಗ ಅಮೃತ ಸಿಕ್ಕತ್ತೆ. ಆದ್ರೆ ನಾವು ಮುಪ್ಪು ಬಂದ್ಬಿಡ್ತು, ಪಾಯಸ ಸಿಕ್ಕೋಕ್ ಮುಂಚೆನೆ ನಮಗೆ ಉಪ್ಪು ಬಂದ್ಬಿಡ್ತು. ಉಪ್ಪು ಬಂದಿತ್ತಲ್ಲ, ಪಾಯಸ ತಪ್ಪದೆ ಉಣಲಿಲ್ಲ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ. ಆ ಒತ್ತಕ್ಷರ ಪ್ರಾಸ ಹೆಂಗೆ ನಮ್ಗೆ ಮನಸ್ಸಿಗೆ ನಾಟತ್ತೆ ನೋಡಿ. ತುಪ್ಪದ ಬಿಂದಿಗೆ ಜಾರೋದೆ, ಯಾಕೆಂದ್ರೆ ತುಪ್ಪದ ಬಿಂದಿಗೆಯಲ್ಲೂ ತುಪ್ಪ ಅಂಟ್ಕೊಂಡಿರುತ್ತೆ, ಕೈಗೂ ತುಪ್ಪ ಅಂಟ್ಕೊಂಡಿರುತ್ತೆ. ಅದ್ ಹಿಡ್ಕೊಂಡು ಹೋಗುವಾಗ ಜಾರಿ ಬೀಳೋದು ಅತ್ಯಂತ ಸಹಜವಾದ್ದು. ಆದ್ರೆ ಅದ್ ಜಾರಿ ಬೀಳ್ಲಿ, ಅದ್ ಎಲ್ಲಿ ಬಿಡ್ತು? ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ. ಅಂದ್ರೆ ನಾನು 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 ಅನ್ನುವುದನ್ನ ಬಿಟ್ಟು, ಬೇಕು ಬೇಡಗ ಅನ್ನೋದು ಬಿಟ್ಟು, ಬದುಕನ್ನು ಸಾವನ್ನು ಪರಮಾತ್ಮನ ಲೀಲೆ ಎನ್ನುವಂತೆ ಸಮಾನ ಮನಸ್ಸಿನಿಂದ ಸ್ವೀಕರಿಸುವ ಗುಣ ಬರೋದಕ್ ಮುಂಚೆನೆ ಸಾವು ಬಂದ್ಬಿಡ್ತಲ್ಲ ಅನ್ನೋದನ್ನ ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ನಾವು ಸಾಮಾನ್ಯವಾಗಿ ಬದುಕಿರುವಾಗ ಈ ಬದುಕನ್ ಬೈ ಇನ್ನೂ ಸಾವು ಬರ್ಲಿಲ್ಲ ಅಂತೀವಿ, ಅಂದ್ರೆ ಬದುಕನ್ ಬೈತೀವಿ. ಹೋಗ್ಲಿ, ಸಾವು ಬಂದಾಗ ಇನ್ನೊಂದ್ 4 ದಿವಸ ಬದುಕಿದ್ರೆ ಚೆನ್ನಾಗಿತ್ತು, ಈ ಸುಡ್ಗಾಡ್ ಸಾವು ಬಂತು ಅಂತೀವಿ. ಈ ಎರಡೂ ಬಿಟ್ಬಿಟ್ಟು ಬದುಕೆ ಆಗ್ಲಿ ಅದನ್ನು ಸ್ವೀಕರಿಸ್ತೀನಿ, ಸಾವು ಬರ್ತೆ ಅದು ಸ್ವೀಕರಿಸ್ತೀನಿ ಎನ್ನುವ ಸಮಚಿತ್ತವನ್ನು ಸಾಧಿಸಬೇಕಾದದ್ದು ಬದುಕಿರುವಾಗ್ಲೇನೆ. ಬದುಕಿರುವಾಗ ಸಮಚಿತ್ತ ಸಾಧಿಸಿದರೆ ಏನ್ ಲಾಭ ಅಂದ್ರೆ ಪ್ರಕೃತಿಯ ಲೀಲೆಯನ್ನ ಆನಂದಿಸೋದಕ್ಕೆ ಸಾಧ್ಯ. ನಾವು ಸತ್ತೋದ್ಮೇಲೆ ಸಮಚಿತ್ತ ತಾನಾಗೆ ಬರುತ್ತೆ, ದೇಹನೇ ಹೋದ್ಮೇಲೆ. ಆದ್ರೆ ನೋಡೋದಕ್ಕೆ ತಾಕತ್ತು ಹೊಟ್ಟೋಗುತ್ತಲ್ಲ. ಬದುಕಿರುವಾಗ ಒಂದ್ಸರಿ ನಾನು ಅನ್ನೋ ಈ ದೇಹ ಅಲ್ಲ, ನನ್ನ ಮನಸ್ಸಲ್ಲ, ಬರೇ ಲೀಲೆಯಾಗಿ ಪ್ರಪಂಚ ನೋಡೋಕೆ ಒಂದೇ ಒಂದು ಚಾನ್ಸ್ ಇದೆ. ಸಾಯೋದ್ರೊಳಗೆ ಒಂದು ಕ್ಷಣನಾರು ನೋಡ್ಬೇಡ್ವೆ? ನೋಡಕ್ ಆಗ್ತಿಲ್ಲ ನಮ್ಗೆ. ಅದಕ್ಕೆ ಹೇಳ್ತಾರೆ ಅವರು, ತುಪ್ಪದ ಬಿಂದಿಗೆ, ಅಷ್ಟು ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ಗೊಪ್ಪನೆ ಬಿದ್ದಲ್ಲ. ಇಂಥ ಸುಂದರವಾದ ರೂಪಕ ಬರೆಯೋದು ಹುಡುಗಾಟಲ್ಲಿ ಒಂದ್ಸರಿ ಬರೀರಿ, ಅವಾಗ ಗೊತ್ತಾಗುತ್ತೆ. ಅಂದ್ರೆ ಅವರು ಸಹಜವಾಗಿದೆ ಹೋಲಿಕೆ. ಯಾಕೆಂದ್ರೆ ತುಪ್ಪ ಜಾರಿಸೋದೆ, ಪಾತ್ರೆಗೂ ಮೆತ್ಕೊಂಡಿದೆ, ಕೈಗೂ ಮೆತ್ಕೊಂಡಿರುತ್ತೆ, ಜಾರು ಬೀಳೋದೆ ಸರಿ. ಅದ್ ಬಿದ್ದದ್ದು ಇನ್ನು ನಾವು ಊಟ ಮಾಡ್ತಿರುವಾಗ ತಟ್ಟೆ ಮೇಲೆ ಬೀಳ್ಬಾರ್ದೆ? ಅದು ಹೋಗಿ ತಿಪ್ಪೆ ಮೇಲೆ ಬಿದ್ದರೆ ಬಿಟ್ಟು ಹೋಗೋ ಹಾಗಿಲ್ಲ, ತಿನ್ನೋ ಹಾಗಿಲ್ಲ. ಇಂಥ ಸ್ಥಿತಿ ಇದೆಯಲ್ಲ ನಮ್ಮ ಬದುಕು. ಸುಮ್ಮನೆ ಕ್ಷುಲ್ಲಕಗಳಲ್ಲಿಯೇ ಕಳೆದು ಹೋಯ್ತಲ್ಲ. ಒಂದ್ ಕ್ಷಣ ಸಚ್ಚಿದಾನಂದ ಸ್ವರೂಪ ನಾನು, ಸ್ವರೂಪನಾದ ಪರಮಾತ್ಮ ಅಂಶ ನನ್ನಲ್ಲಿದೆ, ಈ ದೇಹ ಪ್ರಜ್ಞೆ ಎಲ್ಲ ಬಿಟ್ಟು ನಾನು ಸಚ್ಚಿದಾನಂದವನ್ನ ಒಂದು ಕ್ಷಣ ಆನಂದಿಸ್ಲಿಲ್ವಲ್ಲ ಅಂತ ವ್ಯಥೆ ನಮ್ಗೆ ಯಾರಿಗೂ ಇಲ್ಲ. ಅದಕ್ಕೆ ಪುರಂದರದಾಸರು ತಿವಿದು ಹೇಳ್ತಾರೆ, ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ. ಈಗ ಮುಂದಿನ ಕೊನೆಯ ನುಡಿಗೆ ಬಂದು ಅಲ್ಲಿ ನೋಡಿ ಹೇಗೆ ಎಷ್ಟು ವಿಚಿತ್ರವಾಗಿದೆ. ಯೋಗವು ಬಂತಲ್ಲ, ಬದುಕು ವಿಭಾಗವಾಯಿತಲ್ಲ. ಯೋಗವು ಬಂತು ಅಂದ್ರೆ ನಾನು ದೇಹ, ಇದು ಪರಮಾತ್ಮನ ಅಂಶ ನನ್ನೊಳಗಿದೆ, ಜಡವಾದ ದೇಹ ನನ್ನೊಳಗಿದೆ ಅಂತ ಎರಡು ಭಾಗ ಮಾಡಿ ನಾನು ಪರಮಾತ್ಮನ ಜೊತೆಲಿ ಗುರುತಿಸ್ಕೋಬೇಕು ಅನ್ನೋದು ಯೋಗ. ಗುರುತಿಸ್ಕೊಂಡಾಗ ನಾನ್ ಪರಮಾತ್ಮನ ಅಂಶ ಬೇರೆ, ನಾನ್ ದೇಹ ಬೇರೆ, ಈ ದ್ವಂದ್ವ ಬಂತಲ್ಲ. ಅದಕ್ಕೆ ಬದುಕು ಏನಾಯ್ತು? ವಿಭಾಗವಾಯಿತು. ಯೋಗವು ಬಂದಿದ್ರಿಂದ ನಾನು ನನ್ನ ದೇಹ ಅನ್ಕೊಂಡಿದ್ದಾಗ ಭೇದವೇ ಇರಲಿಲ್ಲ, ಇನ್ನೇನು ಉಳಿದಿಲ್ಲ ನನ್ನೊಳಗೆ ಅಂತ. ನನ್ನೊಳಗೆ ಪರಮಾತ್ಮನ ಅಂಶ ಇದೆ ಅಂತ ಅನ್ಕೊಂಡು ನಾನು ಪರಮಾತ್ಮನ ಅಂಶ ಅನ್ಕೊಂಡ್ರೆ ನನಗೂ ದೇಹಕ್ಕೂ ಭೇದ ಆಯ್ತು, ಬದುಕು ವಿಭಾಗವಾಯಿತಲ್ಲ. ಅದನ್ನ ಎಸ್ ಕೆ ರಾಮಚಂದ್ರ ಪದ್ಯದಲ್ಲಿ ಬೇರೆ ತರ ಇದೆ. ಯೋಗವು ಬಂತಲ್ಲ, ಮುಂದಿನ ಭೋಗ ತಿಳಿಯಲಿಲ್ಲ ಅಂತ ಅವ್ರು ಬರೀತಾರೆ. ಅದು ಸರಿಯೇ. ಯಾಕೆಂದ್ರೆ ಯೋಗ ಬಂದು ನಾವು ಆತ್ಮ ಪ್ರಜ್ಞೆಯಿಂದ ನಾವು ಒಂದ್ಸರಿ ಎಲ್ರೂ ಹೇಳ್ತಾರೆ, ಹೌದಪ್ಪ ನಾ ದೇಹ ಅಲ್ಲ, ಸಾಯೋ ದೇಹ ನಾನಲ್ಲ, ಅದ್ರೊಳಗಿರೋ ಚೈತನ್ಯ ಪರಮಾತ್ಮನ ಅಂಶ ನಾನು ಅಂತ ಅನ್ಕೊಂಡ್ರೆ ಮುಂದಿನ ಭೋಗ ತಿಳಿಯಲಿಲ್ಲ. ಆಗ ಭಾವಿಸಿದಾಗ ನಾನು ಹೇಗ್ ಸಂತೋಷ ಪಡ್ಬೇಕು, ಹೇಗ್ ಸಂತೋಷ ಪಡ್ಬೇಕು ಅಂತ ನಮ್ಮ ಯಾವ ಭಾಷೆಯು ಯಾವ ಸಾಹಿತ್ಯವೂ ಹೇಳಿಲ್ಲ. ಅದರಿಂದ ಯೋಗವು ಬಂತಲ್ಲ, ಮುಂದಿನ ಭೋಗ ತಿಳಿಯಲಿಲ್ಲ ಅಂತ ಅವ್ರು ಹೇಳ್ತಾರೆ. ಆದ್ರೆ ಎರಡು ಆಶೆಯೂ ತಪ್ಪಾಗದೇ ಇರೋ ತರ ಪಾಠಾಂತರಗಳು ಅನ್ನೋದನ್ನ ನಿಮ್ಮ ಗಮನಕ್ಕೆ ಸೆಳೆಯ ಬಯಸ್ತೀನಿ. ಕೊನೆಗೆ
ಕನಗೆ 2 ಭಾಗ ಇದೆ. ತಿರ್ಗಿ ಇನ್ನು ಪಾಠಾಂತರ. ಭೋಗಿಶಯನ ಶ್ರೀ ಪುರಂದರ ವಿಠಲನ ಅಂತಿದೆ. ಭೋಗಿ ಅಂದ್ರೆ ಭೋಗ ಅಂತ ಅಲ್ಲಿ ಬಂದಿತ್ತಲ್ಲ, ಇಲ್ಲಿ ಭೋಗಿ ಅಂತ ಬಂತು. ಭೋಗಿ ಅಂದ್ರೆ ನಾವ್ ಅನ್ಕೊಂಡ್ರು ಭೋಗವನ್ನು ಅನುಭವಿಸುವವನು ಅಂತ. ಆದ್ರೆ ನಿಘಂಟು ತೆಗೆದು ನೋಡಿ, ಭೋಗಿ ಅಂದ್ರೆ 7 ತಲೆಯ ಹಾವು ಅಂತ ಇದೆ. ಭೋಗಿಶಯನ ಯಾರು? ಮಹಾವಿಷ್ಣು ಅಂತ ಆಗುತ್ತೆ. ತಿರ್ಗಾ ಇಲ್ಲಿ ನಾಗಶಯನ ಅಂತಿದೆ. ಅದೇ ತಾನೇ ಪಾದಾಂತರ. ನಾಗ ಅಂದ್ರೂ ಅದೇ. ನಾಗ ಅಂದ್ರೆ ನಾಗಶಯನ ಅಂದ್ರೆ ಇಲ್ಲಿ ನಮ್ಮನೆ ಮುಂದೆ ಕಾಣಿಸ್ಕೊಂಡು ಹಾವಿನ ಮೇಲೆ ಮಲಗಿದಾನೆ ವಿಷ್ಣು? ಇಲ್ಲ, ಅವನ್ ಮಲಗಿರೋದು 7 ತಡೆ ಹಾವಿನ ಮೇಲೇನೆ. ಆದ್ದರಿಂದ ಭೋಗಿಶಯನ ಅಂದ್ರೂ ಒಂದೇ, ನಾಗಶಯನ ಒಂದೇ. ನಾಗಶಯನ ಶ್ರೀ ಪುರಂದರ ವಿಠಲನ ಆಗ ನೆನೆಯಲಿಲ್ಲ. ಅದ್ ಸರಿ, ಪುರಂದರ ವಿಠಲನ ಅಂಕಿತ ಬರೀಬೇಕು. ಭೋಗಿಶಯನ ನಾಗಶಯನ ಅನ್ನೋಕ್ಕೂ ಏನಾರು ಇಷ್ಟೊಂದೆಲ್ಲ ಹೇಳಿದ್ರಿ. ನಾಗಶಯನ ಅಥವಾ ಭೋಗಿಶಯನ ಅಂದ್ರೆ ಹಡೆ ಹಾವಿನ ಕೆಳಗೆ 5 7 ಇರ್ಲಿ ಅದನ್ನ ಚರ್ಚೆ ಬಿಟ್ಬೇಡ. ಮಲಗೋದ್ರಿಂದ ಯಾಕೆ ಹೇಳ್ದ ಅಂತಂದ್ರೆ, ನಮ್ಮನ್ನ ಆ ಹಾವಿನ ಹಾಸಿಗೆ ಮೇಲೆ ಯಾರೋ ಮಲಗಿಸ್ತಾರೆ ಅಂತ ಇಟ್ಕೊಳ್ಳೋಣ. ನಾವು ನಿರಾಳವಾಗಿರ್ತೀವ? ಯಾವಾಗ ಹೊರಳ್ತೀವೋ ಏನ್ ಕಚ್ಚುತ್ತೋ ಅಂತ ಹೇಳ್ತೀವಿ. ಆದ್ರೆ ಪರಮಾತ್ಮ ಅಮೃತ ಕುಡಿದಿರೋ ನಮ್ಗೆ ಆ ಭಯ ಇಲ್ಲ. ಹಾಗೆ ನಾನು ದೇಹ ಅಂದ್ರೆ ಯಾವಾಗ ಕಷ್ಟ ಬರುತ್ತೋ, ಯಾವಾಗ ಸುಖ ಬರುತ್ತೋ ಅಂತ ಕಾಯ್ತಾ ಕೂತಿರ್ತೀವಿ. ಆದ್ರೆ ಭೋಗಿ ಶೈಲಿನ ತರ ಅದ್ ಕಷ್ಟ ಬಂದ್ರೆ ಎಷ್ಟು, ಸುಖ ಬಂದ್ರೆ ಎಷ್ಟು. ನಾನು ಅಮೃತಸ್ಯ ಪುತ್ರ, ನಾನು ಪರಮಾತ್ಮನ ಅಂಶ ನಾನು. ಅದರಿಂದ ನನಗೆ ಯಾವ ನೋವು ಇಲ್ಲ, ಯಾವ ನಲಿವೂ ಇಲ್ಲ ಅಂತ ನಾವು ಅಂತ ಅನ್ಕೊಂಡ್ಬೇಕಾಗಿದ್ರೆ ಪುರಂದರ ವಿಠಲನ ಏನಂತ ಜ್ಞಾಪಿಸ್ಕೋಬೇಕು? ಭೋಗಿಶಯನ. ಹಾಗೆ ನಾನು ಕೂಡ ಈ ಸಾಯುವ ಶರೀರದಲ್ಲಿ ಕೂತಿರೋನು. ಶರೀರದಿಂದ ದೂರ ಹೋದ್ರೆ ನೋವು ನಲಿವುಗಳೆಲ್ಲ ಕಡಿಮೆ ಆಗುತ್ತೆ ಅನ್ನುವಂತ ಒಂದು ದಿವ್ಯ ಎಚ್ಚರ ಬಂದು ಸಚ್ಚಿದಾನಂದದ ಅನುಭೂತಿ ನಮಗೆ ಆಗುತ್ತೆ ಅನ್ನುವಂಥ ಒಂದು ಆಶಯವನ್ನ ಈ ಪದ್ಯ ನಮಗೆ ಸೂಚಿಸ್ತಾ ಇದೆ ಅನ್ನುವಂಥದ್ದನ್ನ ನನಗೆ ನಿಮ್ಮ ಮುಂದೆ ಹಂಚಿಕೊಳ್ಳುವ ಆಸೆ ಆಯ್ತು. ಆದ್ರೆ ಈಗ ಹೇಳಿ ಪುರಂದರದಾಸರು ಹೇಳಿದ್ದು, ಗೂಡು ಸಿಕ್ಕದಲ್ಲ, ಗೂಡಿನ ಜಾಡು ಸಿಕ್ಕದಲ್ಲೋ, ಮಾಡು ಸಿಕ್ಕದಲ್ಲ, ಮಾಡಿನ ಜಾಡು ಸಿಕ್ಕದಲ್ಲ ಅನ್ನೋದು. ಗೂಡು ಸಿಕ್ಕಬೇಕಾ, ಜಾಡು ಸಿಕ್ಕಬೇಕಾ ಅನ್ನೋ ಪ್ರಶ್ನೆ. ಇಲ್ಲಿ ವಿಷಾದ ಇದೆಯಲ್ಲ, ಸಿಕ್ಲಿಲ್ಲ ಅನ್ನುವಂಥ ವಿಷಾದ ಇದೆಯಲ್ಲ. ನಮಗೂ ನಮ್ಮನ್ ಕಂಡ್ರೆ ಬೇಜಾರೆ. ನಾವ್ಯಾವ್ದು ಮಾಡು ಗೀಡು ಏನು ಕಂಡ್ಕೊಂಡ್ರು ಅಲ್ವಲ್ಲ ಅಂತ. ಆ ಹಿಂದೆ ಒಂದು ಪದ್ಯದಲ್ಲಿ ನಾನು ಪುರಂದರದಾಸರದ್ದರಲ್ಲಿ ಹೇಳಿದ್ದೆ ಈ ವಿಷಯನ. ಏನು ಅಂದ್ರೆ, ಏನು ಮಾಡಿದರೇನು ಭವ ಹಿಂಗದು ದಾನವಾಂತಕ ನಿನ್ನ ದಯವಾಗ ತನಕ ಅಂತ ವಿಷಾದದಲ್ಲಿ ಹೇಳ್ತಾರೆ. ಆಮೇಲೆ ಪರಮ ಭಾಗವತರು ಬಂದು ಬಲೆಯ ಬೀಸುವರು, ಭಾಗವತರು ಕಂಡ್ರೆ ಕರೆದೆತ್ತುಕೊಂಬವರು ಹೋಗದಿರಲೋ ರಂಗ ಬಾಗಿಲಿಂದ ಆಚೆಗೆ ಅಂತ ಹೇಳ್ತಾರೆ. ಹಾಗಾಗಿ ಪುರಂದರದಾಸರು ಈ ಪದ್ಯದಲ್ಲಿ ಆ ಮೊಮೆಂಟ್ಸ್ ಮಾನ್ಯುಮೆಂಟ್ ಅಂತಾರಲ್ಲ, ಹಾಗೆ ಆ ಕ್ಷಣವನ್ನ ಸೆರೆ ಹಿಡಿಯೋ ಸಲುವಾಗಿ ಗೂಡು ಸಿಕ್ಕದಲ್ಲ ಅಂತ ಇಷ್ಟೆಲ್ಲ ಚರ್ಚೆ ಮಾಡಿದವರು ಇನ್ನೊಂದು ಪದ್ಯ ಬರೆದಿದ್ದಾರೆ. ಆ ಪದ್ಯ ಇದೆಯಲ್ಲ, ಆ ಪದ್ಯ ಓದಿದ್ರೆ ಈ ಪ್ರಶ್ನೆಗೆ ಅದರಲ್ಲಿ ಉತ್ತರ ಹೇಳಿದೆ. ಅದಕ್ಕೆ ನಾನು ಆ ಪದ್ಯವನ್ನು ನಿಮ್ ಮುಂದೆ ನಿರೂಪಿಸಿದ್ರೆ ಈ ಪದ್ಯದ ಅರ್ಥ ಹೊಳೆಯುತ್ತೆ. ಇದು ಹೇಗಿದೆ ನೋಡಿ, ಕೆಲವು ದಾಸರ ಪದ್ಯಗಳಲ್ಲಿ 2 ಪದ್ಯ ಒಟ್ಟಿಗೆ ಓದಿದ್ರೆ 2 ಪದ್ಯಕ್ಕೂ ಅರ್ಥ ಹೊಳೆಯುತ್ತೆ. ಒಂದೇ ಪದ್ಯ ಓದಿದ್ರೆ ಏನು ಅರ್ಥ ಪೂರ್ತಿ ಆಗೋದಿಲ್ಲ. ಈಗ ಒಂದ್ ಕೈ ಕೊಳೆ ಆಗಿದೆ ಅಂದ್ರೆ ಸೋಪ್ ಹಾಕೊಂಡು ತಡ್ಕೊಂಡು ಉಜ್ಜಿದಾಗ 2 ಕೈಯೂ ಶುದ್ಧವಾಗುತ್ತೆ. ಹಾಗೆ ಈ 2ನೇ ಪದ್ಯ ಇದೆಯಲ್ಲ, ಅದರಲ್ಲಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ. ತುಪ್ಪದ ಬಿಂದಿಗೆ ತಿಪ್ಪೆಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ ಅಲ್ಲೊಂದು ಸಾಲಲ್ಲಿ ಹೇಳಿದ್ರಲ್ಲ, ಅದರ ವಿಸ್ತಾರ ಅನ್ನೋ ಹಾಗೆ ಇದು ಇದೆ. ಏನಪ್ಪಾ ಅಂತಂದ್ರೆ, ನಮಗೆ ಆಗಬೇಕಾದದ್ದು ಏನಪ್ಪಾ ಅಂತಂದ್ರೆ, ನಮಗೆ ಏನೋ ಕಷ್ಟ ಬರುತ್ತಲ್ಲ, ಏನೋ ಸುಖ ಬರುತ್ತಲ್ಲ, ನಮ್ಮ ಮನಸ್ಸು ತಕ್ಷಣವೇ ಶುರು ಮಾಡುತ್ತೆ. ಕಷ್ಟ ಯಾಕೆ ಬಂತು, ಅದರಿಂದ ಹೊರಗೆ ಬರೋದು ಹೇಗೆ? ನನಗೆ ಸುಖ ಯಾಕೆ ಬಂತು, ಆ ಸುಖನ ಹೆಚ್ಚಿಸ್ಕೊಳ್ಳೋದು ಹೇಗೆ? ಈ ಸುಳಿ ಇದೆಯಲ್ಲ, ಕಷ್ಟದ ಸುಳಿ, ಸುಖದ ಸುಳಿ ಇದೆಯಲ್ಲ, ಆ ಸುಖದ ಸುಳಿಯಿಂದ ಎದ್ದು ಬರಬೇಕು ಅನ್ನೋದು ಭಾರತೀಯರ ದಾರ್ಶನಿಕ ಚಿಂತನೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರಪಂಚದ ಅಲ್ಲಿ ನಮ್ಮ ಅಳವಿಗೆ ಮೀರಿದ್ದನ್ನ ಕುರಿತು ನಾವು ಚಿಂತೆ ಮಾಡಬಾರ್ದು. ಅದು ಸುಮ್ಮನೆ ಕಾಲಹರಣ, ಅದರಿಂದ ಯಾವ ಉತ್ತರವೂ ಸಿಕ್ಕೋದಿಲ್ಲ ಅನ್ನೋವಂಥದ್ದು. ಅದಕ್ಕೆ ಕರ್ಮ ಸಿದ್ಧಾಂತ ಅಂತ ಭಾರತೀಯರಲ್ಲಿ ಬರುತ್ತೆ. ಅಂದ್ರೆ ಕರ್ಮ ಸಿದ್ಧಾಂತ ಅಂದ್ರೇನು? ನಾನು ಮಾಡುವ ಕರ್ಮ ಕೆಲಸ ಇದೆಯಲ್ಲ, ಅದು ದೇವರಿಂದ ಆದದ್ದಲ್ಲ. ನಾವು ಹುಟ್ಟಿದಾಗ ಶುದ್ಧ ಮನಸ್ಸಿನವರಾಗಿ, ಯಾರು ಕಳ್ಳರಾಗಿ ಹುಟ್ಟಲಿಲ್ಲ, ಯಾರು ದರೋಡಿಕೆಯವರಾಗಿ ಹುಟ್ಟಲಿಲ್ಲ, ಯಾರು ಪಂಡಿತರಾಗಿ ಹುಟ್ಟಲಿಲ್ಲ, ಶುದ್ಧವಾದ ಮನಸ್ಸಿನಿಂದ ಹುಟ್ಟಿದ್ವು. ಒಂದ್ ಕಡೆ ಅಂತೂ ಶುದ್ಧವಾದ ಮನಸ್ಸೇ ಆತ್ಮ ಅಂತ ಹೇಳುವ ಮಟ್ಟಕ್ಕೆ ಭಾರತೀಯರು ಹೋಗಿದ್ದಾರೆ. ಅಂದಮೇಲೆ ಶುದ್ಧವಾದ ಮನಸ್ಸನ್ನ ಮಲಿನಗೊಳಿಸಿದೀವಲ್ಲ,
ಆ ಮಾಲಿನ್ಯಕ್ಕೆ ಶುದ್ಧ ಮನಸ್ಸು ಕಾರಣ ಅಲ್ಲ. ಶುದ್ಧ ಮನಸ್ಸು ಅಸಹಾಯಕವಾಗಿ ಮಲಿನಗೊಂಡಿದೆ ಅಷ್ಟೇ. ಅದರಿಂದ ಆ ಮಲಿನತೆಯನ್ನು ಪಕ್ಕಕ್ಕಿಟ್ಟು ಆ ಮಲಿನತೆಯನ್ನು ಒಳಗೊಂಡಂತ ಶುದ್ಧವಾದ ಮನಸ್ಸನ್ನ ನಾವು ಗ್ರಹಿಸಬೇಕು ಅನ್ನುವಂಥದ್ದು. ಅಂದ್ರೇನು, ವೃಥಾ ನಂಗೆ ಬಂದಿರೋ ಕಷ್ಟ ಸುಖದ ಕಾರಣವನ್ನು ಚರ್ಚೆ ಮಾಡಿ ಕಾಲಹರಣ ಮಾಡಬೇಡಿ ಅನ್ನೋದು ಕರ್ಮ ಸಿದ್ಧಾಂತದ ಮುಖ್ಯವಾದಂತ ಸತ್ವ. ಆದ್ರೆ ಈಗ ಜನ ಏನ್ ಹೇಳ್ತಾರೆ ಅಂದ್ರೆ, ಕರ್ಮ ಸಿದ್ಧಾಂತ ಮಾಡಿರೋದು ಯಾಕೆ ಎಲ್ಲಾರು ಸೇರ್ಕೊಂಡು ಅಂದ್ರೆ, ನಾನು ಇನ್ನೊಬ್ಬನಿಗೆ ಮೋಸ ಮಾಡ್ತಿರ್ತೀನಿ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಮೋಸ ಮಾಡೋನು ಉಪಯೋಗಿಸ್ಕೊಳ್ಳೋಕೆ ಬರೆದಿರುವಂತ ಸಾಲುಗಳು ಇದು ಅಂತ ನನ್ನ ಅನೇಕರ ಬಾಯಲ್ಲಿ ಕೇಳಿದ್ದೀನಿ. ಕರ್ಮ ಸಿದ್ಧಾಂತದ ಬಗ್ಗೆ ಈ ತರ ವಿಕೃತವಾದಂತ ಅರ್ಥ. ಈಗ ಪ್ರತಿಭಟನೆ ಮಾಡಬೇಡ, ನಾನ್ ನಿಂಗೆ ಮೋಸ ಮಾಡಿದ್ರು ಸಹಿಸ್ಕೊ ಅಂತ ಅನ್ನೋದಕ್ಕೆ ಕರ್ಮ ಸಿದ್ಧಾಂತ ಅಂತ ಅಲ್ಲ. ಪ್ರತಿಭಟನೆ ಮಾಡೋದು ಲೌಕಿಕ ವ್ಯವಹಾರ ಕುರಿತು ಸಿದ್ಧಾಂತವೇ ಅಲ್ಲ. ಅದು ಸಿದ್ಧಾಂತ ಇರೋದು ಒಂದೇ, ಆಗಿ ಹೋದ ಕಷ್ಟಕ್ಕೆ ಎಷ್ಟು ಚಿಂತೆ ಮಾಡಿದ್ರೆ ಏನ್ ಫಲ, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಅನ್ನೋ ಗಾದೆ ಇದೆಯಲ್ಲ, ಹಾಗೆ ಕರ್ಮ ಸಿದ್ಧಾಂತದ ಗುರಿ ಏನಪ್ಪಾ ಅಂತಂದ್ರೆ, ನಿನಗೆ ಬಂದ ಕಷ್ಟ ಸುಖಗಳನ್ನ ಸುಮ್ಮನೆ ಮೌನವಾಗಿ ಸ್ವೀಕರಿಸು, ಅದ್ರ ಬಗ್ಗೆ ಚರ್ಚೆ ಮಾಡಬೇಡ ಅಂತ. ಈಗ ಮೋಡ ಕವ್ಕೊಂಡಿದೆ ಅಂದ್ರೆ ಮೋಡ ಕುರಿತು ಯಾಕೆ ಚರ್ಚೆ ಮಾಡ್ತೀಯಾ? ಮೋಡ ಕವಿದ್ಕೊಂಡಿದ್ದು ನಿಜ, ಯಾವುದು ಕಾರಣ? ಅದಕ್ಕೆ ಸೂರ್ಯನೇ ಕಾರಣ. ಸೂರ್ಯ ಗಾಳಿಯನ್ನೆಲ್ಲ ಕಡದ ತನ್ನ ಬಿಸಿಯಿಂದ, ಆಗ ಮೋಡ ಏನಾಯ್ತು, ಬಂದು ಅವನ ಮುಖಕ್ಕೆ ಮುಚ್ಕೊಂತು. ಅದೇ ಸೂರ್ಯ ಮೋಡನ ಕಳೀತಾನೆ, ಮೋಡನ ಮುಖದ ಮೇಲೆ ಎಳ್ಕೊಳ್ಳೋನು ಅವನೇ, ಮೋಡ ಮುಖದಿಂದ ಕಳಿಯೋನು ಅವನೇ. ಆಗ ಮೋಡದ ಬಗ್ಗೆ ಚರ್ಚೆ ಮಾಡ್ಬೇಕು, ಸೂರ್ಯ ಮರೆಯಲ್ಲಿದ್ದರೂ ಸೂರ್ಯನೇ ಕಾರಣ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೇಕು, ಇದು ಪ್ರಶ್ನೆ. ಅದರಿಂದ ಕರ್ಮ ಸಿದ್ಧಾಂತ ಲೌಕಿಕ ವ್ಯವಹಾರದಲ್ಲಿ ಯಾವುದನ್ನು ಪ್ರತಿಭಟಿಸಬೇಡ ಅನ್ನೋ ಅರ್ಥದಲ್ಲಿ ಬರೆದಿದ್ದಲ್ಲ. ಇದನ್ನೆಲ್ಲ ತಪ್ಪು ಅರ್ಥದಲ್ಲಿ ಹೇಳಿರುವಂತದ್ದನ್ನ ನಾನು ಹೇಳಿದೆ, ಬೇರೆ ದಾರಿ ಇಲ್ಲ. ಆದ್ದರಿಂದ ಕರ್ಮ ಸಿದ್ಧಾಂತ ಹಾಗಿದ್ಮೇಲೆ ಹುಟ್ಟನ್ನು ಲೀಲೆಯಾಗಿ ಸಾವನ್ನು ಲೀಲೆಯಾಗಿ ತೆಗೆದುಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ, ಅಥವಾ ಹುಟ್ಟು ಕಷ್ಟ ಸುಖಗಳ ಮಧ್ಯೆ ಇದ್ಕೊಂಡು ಹೇಗೆ ನಾನು ನಿರಾಳವಾಗಿರೋದು ಅನ್ನೋ ಜಾಡು ಯಾವುದು ಅಂತ ಪ್ರಶ್ನೆ ಹಾಕಿದ್ರೆ ಜಾಡು ಸಿಕ್ಕದಲ್ಲ ಅಂತ. ಜಾಡು ಸಿಕ್ಕಿದ ಬಗ್ಗೆ ಒಂದು ಪದ್ಯ ಬರೆದಿದ್ದಾರೆ. ಈಗ ಆ ಪದ್ಯದ ಬಗ್ಗೆ ನಿಮ್ಮ ಮುಂದೆ ನಿರೂಪಣೆ ಮಾಡ್ತೀನಿ. ಆ ಪದ್ಯ ಹ್ಯಾಂಗೆ ಬರೆದಿದೆಯೋ ಪ್ರಾಚೀನದಲ್ಲಿ ಹಾಂಗೆ ಇರಬೇಕು ಸಂಸಾರದಲ್ಲಿ. ಇದು ಪುರಂದರದಾಸರೇ ಬರೆದಿರೋದು. ಹಿಂದೆ ಏನ್ ಬರೆದಿದೆಯೋ ಪ್ರಾಚೀನ, ಏನ್ ಹಣೆ ಬರೆದಿದೆಯೋ ಅನುಭವಿಸ್ಬೇಕು ಅಂದ್ರೆ ಪ್ರತಿಭಟಿಸಬೇಡ ಅಂತ ಈ ತರ ಅರ್ಥ ಮಾಡ್ಕೊಂಡ್ಬಿಡ್ತೀವಿ ನಾವು ಬೇಗ. ಪ್ರತಿಭಟಿಸಿ ಮಾಡಿ ನೀವು, ಆಗ ಏನಾಗುತ್ತೆ, ನಾನು ಹುಟ್ಟಿದ್ಯಾಕೆ ಅಂತಲೂ ಪ್ರಶ್ನೆ ಮಾಡ್ತೀರಾ, ನಾನು ಸತ್ತಿದ್ಯಾಕೆ ಅಂತಲೂ ಪ್ರಶ್ನೆ ಮಾಡ್ತೀರಾ, ನನ್ ಕಷ್ಟ ಯಾಕೆ ಅಂತಲೂ ಪ್ರಶ್ನೆ ಮಾಡ್ತೀರಾ, ನನ್ ಸುಖ ಯಾಕೆ ಅಂತಲೂ ಪ್ರಶ್ನೆ ಮಾಡ್ತೀರಾ. ಯಾವ ಪ್ರಶ್ನೆಗೂ ಉತ್ತರ ಇಲ್ಲ. ಉತ್ತರ ಇಲ್ಲದೆ ಇರೋ ಪ್ರಶ್ನೆ ಚರ್ಚೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ? ಅರ್ಥದಾಸೆಯಲ್ಲಿ ಕುದಿದು ಮತಿಗೆಟ್ಟು ವ್ಯರ್ಥವಾಗಿ ಬಲುಕೃತ್ಯವನ್ನು ಮತ್ತನಾಗಿ ಬಲುಕೃತ್ಯವನ್ನು ಮಾಡಿ ವ್ಯರ್ಥವಾಯಿತಲ್ಲ ಅಂತ ಕನಕದಾಸರು ಅದನ್ನ ಹೇಳಿದ್ದು. ಅರ್ಥ ಹುಡುಕ್ತೀನಿ ಅಂತ 108 ಕೆಲಸ ಮಾಡಿ ಯಾವುದರಲ್ಲೂ ನೆಮ್ಮದಿ ಸಿಕ್ತಲೇ ಚಡಪಡಿಸೋ ಹಂಗಾಯ್ತು ಅನ್ನೋ ಅಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಈಗ ಈ ಅರ್ಥದಲ್ಲಿ ಉತ್ತರ ಹೇಳಿರುವ ಪದ್ಯದ ಕಡೆಗೆ ನಾನು ಹೋಗ್ತಿದ್ದೀನಿ. ಹ್ಯಾಂಗೆ ಬರೆದಿತ್ತೋ ಪ್ರಾಚೀನದಲ್ಲಿ ಹಾಂಗೆ ಇರಬೇಕು ಸಂಸಾರದಲ್ಲಿ. ಸಂಸಾರದಲ್ಲಿ ಕಷ್ಟ ಸುಖನ ಪ್ರಶ್ನೆ ಮಾಡಬಾರ್ದು, ಅದನ್ನ ಸ್ವೀಕರಿಸಬೇಕು, ಆದ್ರೆ ನಿರಾಳವಾಗೂ ಇರಬೇಕು. ಹೇಗೆ ಅಂದ್ರೆ, ಹಕ್ಕಿ ಅಂಗಳದಿ ಬಂದು ಕುಳಿತುಕೊಂಡು ಅಕ್ಷಣ ಮತ್ತೆ ಹಾರಿ ಹೋದ ಹಂಗೆ ಸಂಸಾರದಲ್ಲಿ ಇರ್ಬೇಕು ಅಂತ. ಹಕ್ಕಿ ಬಂದು ಕೂತ್ಕೊಂತು, ಯಾಕೆ ಕೂತ್ಕೊಂತು, ಬಂತು ಕೂತ್ಕೊಂತು, ಯಾವ್ದೋ ಕ್ಷಣದಲ್ಲಿ ಹಾರೋಯ್ತು. ಬದುಕು ಆ ಕ್ಷಣ ಅದ್ ಹೇಗೋ ಬಂತು, ಅದ್ ಹೇಗೋ ಹೋಯ್ತು. ಬದುಕಿನ ಚರ್ಚೆ ಮಾಡಬೇಡಿ, ಪ್ರಕೃತಿಯ ಚರ್ಚೆ ಮಾಡಿ, ಪುರುಷನ ಚರ್ಚೆ ಮಾಡಿ. ಬದುಕಿನ ಚರ್ಚೆಯನ್ನ ದೇಹ ತಂದ್ಕೊಡ್ತಾ ಇದೆ, ಅದನ್ನು ಉಪೇಕ್ಷೆ ಮಾಡಿ. ಆ ದೇಹಕ್ಕೆ ಗೊತ್ತಾಗೋದಿಲ್ಲ ಅನಂತವಾದಂಥ ಇದು ಪರಮಾತ್ಮ ಅಥವಾ ಅನಂತವಾದ ಪ್ರಕೃತಿ. ದೇವರನ್ನು ಬಿಡಿ, ಅನಂತವಾದ ಪ್ರಕೃತಿ ಏನ್ ಗೊತ್ತಾ? ಇದೊಂದು ಪ್ರಕೃತಿ ಚೂರಿಗೆ ಗೊತ್ತಾಗ್ಬಿಡುತ್ತಾ? 900 ಗ್ರಾಮ್ ಇರೋ ಮಿದುಳಿನ ಚೀಲದಲ್ಲಿ ವಿಶ್ವವನ್ನೇ ತುಂಬಿಕೊಂಡ್ರೆ ಏನಾಗುತ್ತೆ? ಚೀಲ ಹರಿದೋಗುತ್ತೆ ಅಷ್ಟೇ. ಆಗಿರೋದು ಅದೇ. ಅದನ್ನೇ ಸ್ಪೀಡ್ ಪರ್ಸನಾಲಿಟಿ ಅಂತ ಕರೆಯೋದು. ಆದ್ರಿಂದ ಹಕ್ಕಿ ಅಂಗಳದಿ ಬಂದು ಕುಳಿತಂತೆ ಆ ಕ್ಷಣವೇ ಹಾರಿ ಹೋದಂತೆ ಇರಬೇಕು ಸಂಸಾರದಲ್ಲಿ. ಏನೋ ಬಂದು ಕೂತ್ಕೊಂಡ್ತು, ಹಾರೋಯ್ತು, ಏನೋ ಹುಟ್ಟಿದ್ವಿ, ಏನೋ ಸತ್ವಿ. ಈ ರೀತಿಯಾಗಿ ಹುಟ್ಟು ಸಾವನ್ನು ಲೀಲೆಯಾಗಿ, ನಮ್ದು ಅತಿ ದೊಡ್ಡ ಸುಖ ಅಂದ್ರೆ ಹುಟ್ಟಿದ್ದು ಅಂತ ನಾವು ತಿಳ್ಕೊಂಡಿದೀವಿ. ಅತಿ ದೊಡ್ಡ ಕಷ್ಟ ಅದು ತಾಯಿ ಹೊಟ್ಟೆಲಿ ಇರ್ಬೇಕು, ಆ ಹೊಲಸ ಮಧ್ಯೆ ಇರ್ಬೇಕು, ಆಮೇಲೆ ಈಚೆಗೆ ಬಂದು ಒದ್ದಾಡ್ಬೇಕು. ಅದಕ್ಕೆ ಹಕ್ಕಿ ಅಂಗಳದಿ ಬಂದು ಕೂತಂತೆ ಆ ಕ್ಷಣ ಹಾರಿ ಹೋದಂತೆ ತಾವನ್ನು ಲೀಲಿಯಾಗಿ ನಿರಾಳವಾಗಿರ್ಬೇಕು ಅಂತ. ಎರಡನೇ ಪದ್ಯ ಅದಕ್ಕೆ ಎಷ್ಟೊಂದು ರೂಪಕ ಕೊಡ್ತಾ ಹೋಗ್ತಾರೆ ನೋಡಿ. ಆಡುವ ಮಕ್ಕಳು
ಮನೆಯ ಕಟ್ಟಿದಂತೆ. ಮಕ್ಕಳು ಮರಳಲ್ಲಿ ಮನೆ ಕಟ್ತೀವಿ ಅಂತಾರೆ, ಕಪ್ಪೆಗೆ ಮನೆ ಗೂಡು ಕಟ್ತೀವಿ ಅಂತಾರೆ. ಆಡುವ ಮಕ್ಕಳು ಮನೆಯ ಕಟ್ಟಿದಂತೆ, ಆಟ ಸಾಕೆಂದು ಒಳಿಸಿ ಹೋದಂತೆ. ಹಂಗೆ ಬೆಳೆದಿದೆಯೋ ಪ್ರಾಚೀನದಲ್ಲಿ ಹಂಗೆ ಇರಬೇಕು ಸಂಸಾರದಲ್ಲಿ. ಇದ್ರೆ ನಾವು ಮನೆ ಕಟ್ತೀವಿ, ಎಲ್ಲ ಆಟ. ಪ್ರಾಣ ಹೋಗ್ತಿದ್ದ ಹಾಗೆ ಎಲ್ಲ ನಂಟ ನೀನಗಲಿದೊಡೆ ಒಣ ಹೆಂಟೆಯಲ್ಲಿ ಮಲಗಿಸುವರು. ಆ ಒಣ ಹೆಂಟೆಯಲ್ಲಿ ಮಲಗಿಕೊಳ್ಳೋ ಸಂಭ್ರಮಕ್ಕಿದೆಯಲ್ಲ ಯಾಕೆ ಅಂತ. ಅದರಿಂದ ಆಡುವ ಮಕ್ಕಳು ಮನೆಯ ಕಟ್ಟಿದಂತೆ, ಆಟ ಸಾಕೆಂದು ಒಳಿಸಿ ಹೋದಂತೆ. ಮುಂದಿಂದು ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ. ಇದು ಎಷ್ಟು ಚೆನ್ನಾಗಿದೆ. ಸಂತೆಲಿ ಯಾರ್ಯಾರು ಏನೇನೋ ಉದ್ದೇಶಕ್ಕೆ ಬರ್ತಾರೆ. ಒಬ್ರು ಮಾರಕ್ ಬರ್ತಾರೆ, ಒಬ್ರು ಕೊಂಡ್ಕೊಳಕ್ ಬರ್ತಾರೆ, ಇನ್ನೊಬ್ರು ಫ್ರೆಂಡನ್ ಮೀಟ್ ಮಾಡಕ್ ಬರ್ತಾರೆ, ಇನ್ನೊಬ್ರು ಸಾಲ ತೀರ್ಸಕ್ ಬರ್ತಾರೆ, ಇನ್ನೊಬ್ರು ಸಾಲ ಕೊಡಕ್ ಬರ್ತಾರೆ. ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ. ಈ ಪ್ರಪಂಚದಲ್ಲಿ ಅವರವರ ಪೂರ್ವ ಸಂಸ್ಕಾರಕ್ಕೆ ತಕ್ಕ ಹಾಗೆ ಅವ್ರವ್ರ ಜನ ಎಲ್ಲ ಬಂದು ಸೇರ್ಕೋತಾರೆ. ಸಂತೆ ಅಂದ್ರೆ ಎಲ್ಲಾರು ಸೇರಿರ್ತಾರೆ ಅಲ್ವಾ. ಪ್ರಾರಬ್ಧ ಅನುಭವಿಸೋರು ಬರ್ತಾರೆ, ಪ್ರಾರಬ್ಧ ಕಳೆಯೋರು ಬರ್ತಾರೆ, ಪ್ರಾರಬ್ಧ ಕಳ್ಕೊಂಡೋರು ಬರ್ತಾರೆ, ಎಲ್ಲ ಸಂತೆಗೆ ಬರ್ತಾರೆ. ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ. ಆಮೇಲೆ ನಾನಾ ಪಂಥವ ಹಿಡಿದು ಹೋದಂತೆ. ಬಂದಿದ್ದು ಹೇಗೆ ಬಂದ್ರೋ ಪರಿ ಅದು ಗೊತ್ತಿಲ್ಲ. ಹೋಗೋದು ಯಾವ್ದಾದ್ರು ಪರಿ ಗೊತ್ತೋ? ಯಾವ್ದು ಏನ್ ಕೆಲಸ ಇತ್ತು ಅವ್ರು ಇನ್ಯಾವ ದಾರಿಗೆ ಹೋಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಒಬ್ಬರನ್ನ ಇನ್ನೊಬ್ಬರು ಅನುಕರಣೆ ಮಾಡುವುದು ಸಲ್ಲ. ಒಬ್ಬರನ್ನು ಉದಾಹರಣೆ ಕೊಟ್ಟು ನನಗೆ ಅವರು ಸುಖವಾಗಿದ್ದಾರೆ ನಂಗೆ ಯಾಕೆ ಕಷ್ಟ ಬಂತು, ಅವ್ರು ಕಷ್ಟಪಡ್ತಿದ್ದಾರೆ ನಂಗೆ ಯಾಕೆ ಸುಖ ಬಂತು ಅನ್ನೋದು ಸರಿಯಲ್ಲ. ನಾನು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಚಿಂತೆಯ ಸಂತೆಯಲ್ಲಿ ಅಂತಲೇ ನಾನು ಮೌನದ ಸದನ ಅಂತ ಒಂದು ಉಪನ್ಯಾಸ ಮಾಡಿದೆ. ಇದನ್ನ ಆಧಾರವಾಗಿ ಇಟ್ಕೊಂಡೇನೆ. ಆದ್ದರಿಂದ ನಾನಾ ಪರಿಯಲ್ಲಿ ಸಂತೆ ನೆರೆದಂತೆ, ನಾನಾ ಪಂಥವ ಹಿಡಿದು ಹೋದಂತೆ. ಆದ್ರಿಂದ ಅವರವರ ಸಂಸ್ಕಾರ, ಅವರವರ ಪ್ರಾರಬ್ಧ, ಅವರವ್ರ ಜೀವನದ ಕ್ರಮ ಎಲ್ಲದಕ್ಕೆ ತಕ್ಕಾಗಿ ಅವ್ರವ್ರು ಹೋದ್ರೆ ನಾವು ಏನ್ ಮಾಡ್ಬೋದು ನೋಡಿ ಕಷ್ಟದಲ್ಲಿರೋ ಸಹಾಯ ಮಾಡ್ಬೋದೇ ಹೊರತು ಇದನ್ನೆಲ್ಲ ತಪ್ಪಿಸ್ತೀನಿ, ನಾನ್ ತಪ್ಪಿಸ್ಕೋತೀನಿ ಅಂತ ಹೋದ್ರೆ ನಮ್ಗೆ ಎಂದೂ ನೆಮ್ಮದಿ ಸಿಕ್ಕೋದಿಲ್ಲ ಅಂತ. ಮುಂದಕ್ಕೆ ವಸತಿಕಾರ ಬಂದು ವಸತಿ ಕಂಡಂತೆ. ಒಂದು ರೂಮ್ ಹೋಗ್ತೀವಿ, ಲಾಡ್ಜ್ ಮಾಡ್ತೀವಿ. ಆ ಲಾಡ್ಜಲ್ಲಿ ಹೋಗಿ ಮಾಡ್ತೀವಿ. ಬೆಳಗ್ಗೆ ಹೊತ್ತಾರೆ ಎದ್ದು ಮರಳಿ ಹೋದಂತೆ. ರಾತ್ರಿ ಇರ್ತಾರೆ, ಬೆಳಗ್ಗೆ ಎದ್ದು ಹೋಗ್ತಾರೆ. ಅಂದ್ರೆ ಏನಂತ ಅರ್ಥ? ರಿಮೈನ್ ಅನ್ಅಟ್ಯಾಚ್ಡ್, ಅಲಿಪ್ತವಾಗಿ ಇರಬೇಕು ಅಂತ ಪುರಂದರದಾಸರು ಹೇಳೋದನ್ನ ಈ ರೂಪಕಗಳಲ್ಲಿ ಹೇಳ್ತಾ ಬಂದಿದ್ದಾರೆ. ಅಲಿಪ್ತವಾಗಿರೋದು ಅಂದ್ರೆ ಏನು? ನಾನು ಅನ್ನುವ ದೇಹದ ಬೇಕು ಬೇಡಗಳಿಗೆ ಅಲುಪ್ತವಾಗಿರ್ಬೇಕು. ಒಂದು, ನನ್ನ ಆಸೆ ಬೇಕು ಬೇಡಗಳಂದ್ರೆ ಆಸೆ ಎಲ್ಲ ಬಂತಲ್ಲ. ಇನ್ನೊಂದು, ನಾನು ಮಾಡುವ ಕೆಲಸಕ್ಕೆ ಲಿಪ್ತವಾಗಿರ್ಬೇಕು. ನಾ ಕೆಲಸ ಮಾಡ್ತೀನಿ, ಅದೇನೋ ಬರುತ್ತೆ ಅಷ್ಟೇ. ಎದುರುಚ್ಛಾ ಲಾಭ ಸಂತುಷ್ಟ ಒಂದು ಭಗವದ್ಗೀತೆಯಲ್ಲಿ ಇದೆ. ನಿಷ್ಕಾಮ ಕರ್ಮ ಅಂತ ಇದೆ. ಆ ನಿಷ್ಕಾಮ ಕರ್ಮ ಅಂದ್ರೆ ನಮ್ಗೆ ಬಾಧಿಸುವುದು ಎರಡೇ. ನಾನು ಮಾಡೋ ಕೆಲಸ. ನಾನು ಇಷ್ಟೆಲ್ಲ ಮಾಡಿದೆ, ನಂಗೆ ಏನ್ ಸಿಕ್ತು? ಮಗನ್ ಅಷ್ಟು ಪ್ರೀತಿಯಿಂದ ಸಾಕ್ದೆ ಬಿಟ್ಟು ಹೊರಟೋದ? ಇವೆಲ್ಲ ನಾವು ಮಾತಾಡ್ತೀವಿ. ಅದರಿಂದ ಅಲಿಪ್ತವಾಗಿರುವುದು ಎರಡು ವಿಷಯಕ್ಕೆ, ನಾನು ಮತ್ತು ನಾನು ಮಾಡಿದ ಕರ್ಮಕ್ಕೆ. ಕರ್ಮದಿಂದಲೇ ನನಗೆ ಅಹಂಕಾರ, ಕರ್ಮದಿಂದಲೇ ಅವಮಾನ, ಕರ್ಮದಿಂದಲೇ ಪಶ್ಚಾತ್ತಾಪ, ಕರ್ಮದಿಂದಲೇ ಸಂತೋಷ, ಎಲ್ಲವೂ ಕರ್ಮದಿಂದಲೇ. ಅದು ಯಾವುದು ಇಲ್ಲದಲೇ ಕೆಲಸ ಮಾಡೋದು ಹೇಗಪ್ಪ ಅಂದ್ರೆ ಹಕ್ಕಿ ಬಂದು ಕೂತ್ಕೋದಾಗೆ. ನೋಡಿ, ಇಲ್ಲೂ ತಿರುಗಿ ಪಕ್ಷಿನೇ ಹೇಳ್ತಾರ ಪುರಂದರದಾಸ. ನಾನು ಹೇಳಿದ್ನಲ್ಲ, ಪಕ್ಷಿಯ ರೂಪಕ ಪುರಂದರದಾಸರಿಗೆ ಬಹಳ ಆಪ್ಯಾಯಮಾನವಾದದ್ದು. ಅದಕ್ಕೆ ಪದೇ ಪದೇ ಅದನ್ನ ಬಳಸ್ತಾರೆ ಅಂತ. ಕೊನೆಗೆ ಹೇಳ್ತಾರೆ, ಸಂಸಾರ ಪಾಶವ ನೀನೇ ಬಿಡಿಸಯ್ಯ. ನಾನ್ ಬಿಡಿಸ್ಕೊಳಕ್ ಆಗಲ್ಲ, ಪಾಶನ ನೀನೇ ಬಿಡಿಸ್ಬೇಕಪ್ಪ. ನೀನ್ ಬಿಡಿಸ್ತೀನಿ ಅಂತ ಕಾಯ್ತಾ ಇದ್ದೀನಿ. ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲರಾಯ. ಸೋದರ ಮಾವ ಅನ್ನೋ ಮುಲಾಜಿ ಬಿಟ್ಬಿಟ್ಟು ನೀನು ಕಂಸನ್ ಸಾಯಿಸಿದವನು. ಹಾಗೆ ನನ್ನ ಕೆಲಸದಿಂದ ಕೀರ್ತಿ ಬಂತು, ನನ್ನ ದೇಹದಿಂದ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತೆಲ್ಲ ಹೇಳೋದ್ರಿಂದ ಆ ದೇಹನೂ ಕೂಡ ಮುಲಾಜಿಲ್ದಲೇನೆ ಅದರ ಬೇಕು ಬೇಡಗಳಿಂದ ದೂರ ಸರಿಯಬೇಕು ಅನ್ನೋವಂಥದ್ದನ್ನ ಸೂಚಿಸುವ ಹಾಗೆ ಸಂಸಾರ ಪಾಶವ ನೀನೇ ಬಿಡಿಸಯ್ಯ, ಕಂಸಾರಿ ಪುರಂದರ ವಿಠಲರಾಯ ಅಂತ ಹೇಳುವಾಗ ಈಗ ಮಾಡು ಸಿಕ್ಕದಲ್ಲ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲ ಅಲ್ವೇ? ಹಾಗಂದ್ರೆ ಏನು? ಮಾಡು ಸಿಕ್ಕದಲ್ಲ ಎನ್ನುವುದು ಬದುಕಿನ ಕಷ್ಟ ಸುಖಗಳ ಚಡಪಡಿಕೆ. ಆ ಚಡಪಡಿಕೆಯಿಂದ ಹೊರಗೆ ಬರುವ ಒಂದು ನೆಲೆ. ಮಾಡೋ ಅಂತಲಾರೋನಿ, ಗೂಡು ಅಂತಲಾರೋನಿ. ಆ ನೆಲೆ ಸಿಕ್ಲಿಲ್ವಲ್ಲ, ಈ ಚಡಪಡಿಸ್ತಾನೆ ಇದ್ದೀನಲ್ಲ ನಾನು. ಅದೇನೋ ಹಾಗಾಯ್ತು, ಇದೇನೋ ಹಾಗಾಯ್ತು, ಚಡಪಡಿಸ್ತಾನೆ ಇದ್ದೀನಿ ಅನ್ನೋ ಚಡಪಡಿಕೆಗೆ ಉತ್ತರ ಗೂಡು ಇಲ್ಲ.
ಗೂಡು ಇಲ್ಲವಲ್ಲ. ಹ್ಮ್ ಆಡುತ್ತಾ ಕಾಲ ಹೋಯಿತಲ್ಲ, ಆಟ ಆಡ್ತಾ ಮಾತಾಡ್ತಾ ಕಾಲ ಹೊರಟೋಯ್ತು. ಗೂಡು ಇಲ್ಲ ಅನ್ನೋದನ್ನೂ ನಂಗೆ ತಿಳಿಲಿಲ್ಲ. ಗೂಡು ಸಿಗತ್ತೆ. ನಾನು ಸುಖವಾಗಿದ್ಬಿಟ್ರೆ ನಾನು ನಿರಾಳವಾಗಿ ಸಾಯ್ತೀನಿ. ಎಲ್ಲಿ ಸಾಯ್ತೀನಿ? ಇಷ್ಟು ಸುಖವಾಗಿದ್ದೆ ಅನ್ಯಾಯ ಸತ್ತೋದೆ ಅಂತೀನಿ. ದುಃಖ ಆಗಿದೆ ಸಾಯ್ತೀನಿ ಅಂದ್ರೆ ಅಯ್ಯೋ ಒಂದ್ ಸುಖ ಪಡ್ಲಿಲ್ಲ ಈಗಲೇ ಸತ್ತೋಗ್ತೀನಲ್ಲ ಅಂತನ್ನುವಂತ ಆಸೆ. ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಪುರಂದರದಾಸರು ಇನ್ನೊಂದು ದೇವ್ರ ನಾಮ ಬರೆದಿದ್ದಾರೆ. ಅನುಗಾಲವು ಚಿಂತೆಯಲ್ಲಿ ಹೇಗೆ ಹೇಳ್ತಾರಪ್ಪ ಅಂದ್ರೆ, ಗಂಗೆಯಲ್ಲಿ ಮುಳುಗುವಾಗ ತಂಬಿಗೆಯ ಚಿಂತೆ. ಮುಳುಗ್ ಹಾಕೋದು ಎಷ್ಟೊತ್ರಿ ಉಸಿರು ಕಟ್ಟುತ್ತೆ, ಅಷ್ಟರೊಳಗೆ ತಂಬಿಗೆ ಯಾರು ತಗೊಂಡು ಹೊರಟೋದ್ರೆ ಸಂಗಡಿಗರು ಬಿಟ್ಟು ಹೋಗುವರೆಂಬ ಚಿಂತೆ. ಆದ್ದರಿಂದ ಈ ಚಿಂತೆಗಳ ಮಧ್ಯೆ ನಾನು ಚಿಂತೆ ಇಲ್ಲದ ಸ್ಥಿತಿ ಇರ್ಬೇಕಾದ್ರೆ ಚಿಂತೆ ಜಗತ್ತಿನಿಂದ ದೂರ ಸರಿಯಕ್ಕೆ ಸಾಧ್ಯವಿಲ್ಲ. ನಾನು ಜಗತ್ತಿನಲ್ಲೇ ಇರ್ಬೇಕು, ಆ ಚಿಂತೆ ಇರಲೇಬೇಕು. ಅದ್ರ ಮಧ್ಯೆ ಹೇಗಿರ್ಬೇಕು ಅಂತಂದ್ರೆ, ಹೆಂಗೆ ಬರೆದಿದೆಯೋ ಪ್ರಾಚೀನದಲ್ಲಿ ಹಾಗೆ ಇರಬೇಕು ಸಂಸಾರದಲ್ಲಿ. ಮಾಡು ಗೂಡು ಹುಡುಕ್ತಾ ಇದ್ರೆ ಮಾಡು ಸಿಕ್ಕಲ್ಲ, ಗೂಡು ಸಿಕ್ಕಲ್ಲ, ಗೂಡೇ ಇಲ್ದಿದ್ಮೇಲೆ ಜಾಡೆಲ್ಲಿರುತ್ತೆ. ಆದ್ದರಿಂದ ಇಡೀ ಈ ಪದ್ಯದ ಈ 2 ಜೋಡಿ ಪದ್ಯಗಳ ಸಾರಾಂಶ ಒಂದೇ: ಇರುವ ಕೆಲವು ದಿವಸ ಚಡಪಡಿಕೆಯನ್ನು ನಿಲ್ಲಿಸು. ಎಪಿಕ್ಟಿಟಸ್ ಅಂತ ಒಬ್ಬ ಗ್ರೀಕ್ ದಾರ್ಶನಿಕ ಇದ್ದಾನೆ. ಅವನು ಹೇಳ್ತಾನೆ, ಹೀಗೆ ಕಲ್ಪಿಸ್ಕೊಳ್ಳಿ ನಿಮ್ ಜೀವನಾನ. ನೀವು ಒಂದು ಹಡಗಿನಲ್ಲಿ ಕೂತ್ಕೊಂಡು ಸಮುದ್ರ ಪ್ರಯಾಣ ಮಾಡ್ತೀರಾ. ಅದು ಯಾವುದೋ ನೆವದಲ್ಲಿ ಒಂದು ಹಡಗಲ್ಲಿ ತೂತಾಗ್ಬಿಟ್ಟಿದೆ. ಆ ತೂತಾದ್ರೆ ಏನಾಗುತ್ತೆ? ಆ ತೂತ್ನೊಳಗೆ ಏನಾಗುತ್ತೆ? ನೀರು ಬಂದು ಸೇರ್ಕೋತಾ ಇದೆ. ನೀರು ಬಂದು ಸೇರ್ಕೊಂಡ್ರೆ ಏನಾಗುತ್ತೆ? ಹಡಗು ಅನ್ನಲ್ಲಿ ನೀರು ಬಂದು ಸೇರ್ಕೊಂಡ್ರೆ ಹಡಗು ಮುಳುಗುತ್ತೆ. ಈಗ ಆ ತೂತ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಮುಚ್ಚಕ್ಕಾಗಲ್ಲ. ನೀವು ಹಡಗಲ್ಲಿ ಕೂತಿದ್ದೀರಾ, ನೀವು ಹೊತ್ತರೂ ಹಡಗು ಮುಳುಗುತ್ತೆ, ನೊಕ್ಕರೂ ಹಡಗು ಮುಳುಗುತ್ತೆ, ಹೊತ್ತರೂ ಹಡಗು ಮುಳುಗುತ್ತೆ, ಹಣೆ ಚೆಚ್ಕೊಂಡ್ರು ಹಡಗು ಮುಳುಗುತ್ತೆ. ಅದಕ್ಕೆ ಅವ್ನು ಹೇಳ್ತಾನೆ, ಹೇಗೂ ಮುಳುಗುತ್ತೆ, ಸಂತೋಷವಾಗಿ ಮುಳುಗಿ. ಇಲ್ದಿರ ಆ ಸಂತೋಷ ಹೊರಟೋಗುತ್ತೆ. ಹಡಗ ಮುಳುಗೋಕ್ ಮುಂಚೆನೇ ನಾ ದುಃಖ ಪಟ್ರೆ ನಾ ತುಕ್ ಪಡೋದು ಯಾವಾಗ? ಹಾಗಾಗಿ ಎಪಿಕ್ಟಿಟಸ್ ಹೇಳ್ತಾನೆ, ಮೊದಲು ದಿಟ್ಟತನ ಕಲ್ತ್ಕೊಳ್ಳಿ, ನೀರು ತುಂಬಿಕೊಳ್ಳಿ. ಇಷ್ಟೊತ್ತು ನಾ ಬದುಕಿದ್ನಲ್ಲ, ಅದೇ ನಂಗೆ ಸಾಕು. ಇದು ಕೂಡ ನನಗೆ ಒಂದು ಪ್ರಕೃತಿಯ ಕೃಪೆ ಅಂತ ಹೇಳ್ತಾನೆ. ಆ ಹಡಗು ಅಂದ್ರೆ ಏನು ಗೊತ್ತೇನೋ? ನಮ್ಮ ಮನಸ್ಸು ಒಳಗೆ ಬಂದು ಸೇರ್ಕೊಳ್ಳೋ ನೀರು. ಅಂದ್ರೆ ಜಗತ್ತು ಏನಾಗುತ್ತೆ ಹೇಳಿ? ದೊಡ್ಡದು, ನನ್ನ ಮನಸ್ಸು ಚಿಕ್ಕದು. ಜಗತ್ತು ಅನೇಕ ನಾಟಕಗಳನ್ನಾಡುತ್ತೆ. ಅದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅಂತ ನನ್ನ ಮನಸ್ಸು ಹೋದ್ರೆ ಏನಾಗುತ್ತೆ ಹೇಳಿ? ಆ ಮನಸ್ಸು ಹರಿದು ಚಿಂದಿ ಆಗುತ್ತೆ. ಆದ್ರಿಂದ ಹಡಗುನ ತೂತನ್ನ ಮುಚ್ಚೋದು ಹೇಗೆ ಸಾಧ್ಯವಿಲ್ವೋ, ಪ್ರಪಂಚದ ಇದೆಲ್ಲ ಯಾವ್ದಿದೆ, ಪ್ರಪಂಚ ಉಂಟು ಮಾಡುವ ಚಾಪಲ್ಯ ಮತ್ತು ಭಯ, ಕೋಪ ಎಲ್ಲವನ್ನು ನಾವು ತಪ್ಸಕ್ ಸಾಧ್ಯವಿಲ್ಲ. ನನ್ನ ಮನಸ್ಸಿನ ಚಾಂಚಲ್ಯವನ್ನು ತಪ್ಸಕ್ ಸಾಧ್ಯವಿಲ್ಲ. ಅದು ನೀರು ಬರಲಿ, ಆ ಮನಸ್ಸು ಅದು ಹರಿಯೋದೆ ಯಾವತ್ತಿದ್ರು. ಯಾವಾಗಾರು ಹೊರ್ಕೊಂಡು ಹಾಳಾಗೋಗ್ಲಿ, ಇರೋ ಅಷ್ಟು ದಿವಸ ನಗ್ತಾ ಇರೋಣ ಅಂತ ನನ್ನಲ್ಲಿರುವ ಪರಮಾತ್ಮನ ಅಂಶದಿಂದ ಸಚ್ಚಿದಾನಂದ ಸ್ವರೂಪವನ್ನು ಆನಂದಿಸೋದಕ್ಕೆ ಈ ಕೊನೆಗೆ ಈ ಡೆಸ್ಪರೇಟ್ ಸೊಲ್ಯೂಷನ್, ಹತಾಶ ಪರಿಹಾರ ಬಿಟ್ಟು ಇನ್ಯಾವ ಪರಿಹಾರ ನಮ್ಗೆ ಕಾಣ್ತಾ ಇಲ್ಲ ಅನ್ನೋವಂಥದ್ದು ಗಮನಿಸಬೇಕಾದದ್ದು. ಈಗ ಯಾರೋ ಒಬ್ರು ಕೈ ಎತ್ತಿದ್ದಾರೆ, ಅವರ ಪ್ರಶ್ನೆ ಏನೋ ಇಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಪುರಂದರದಾಸರ ದೃಷ್ಟಿಯಲ್ಲಿ ಮಾಡು ಸಿಕ್ಕದಲ್ಲ ಅಂದ್ರೆ ಅದರ ಪಾಠಾಂತರಗಳೊಂದಿಗೆ ಅದಕ್ಕೆ ಸಂಬಂಧಿಸಿದ ಪಕ್ಷಿಯ ಉದಾಹರಣೆ ಹ್ಯಾಂಗೆ ಇರಬೇಕು ಪ್ರಾಚೀನದಲ್ಲಿ ಅನ್ನೋದನ್ನ ವಿವರಣೆಯೊಂದಿಗೆ ನಮ್ಗೆ ವಿಭಿನ್ನವಾಗಿ ನೋಡಿದ್ವಲ್ಲ. ಈಗ ಈ ಉಪನ್ಯಾಸದ ಬಗ್ಗೆ ಪ್ರಶ್ನೆ, ಸಲಹೆ, ಅಭಿಪ್ರಾಯಗಳ ಸಮಯ. ಈಗ ಆಲ್ರೆಡಿ ರಾಜು ಅವರು ಮತ್ತು ಕಡ್ಲೆ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಲ್ಲರೂ ನಿಮ್ಗೆ ಹೇಳುವುದೇನಾದ್ರೂ ಇದ್ರೆ, ಪ್ರಶ್ನೆ ಕೇಳೋದಿದ್ರೆ MRN ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಮಾತಾಡಿ. ರಾಜು ಅವರು ಪ್ರಶ್ನೆ ಕೇಳುವ ಮುಂಚೆ ಒಂದು ವಂದನೆಗಳನ್ನ ನಾನು ಸೂಚಿಸ್ತೀನಿ. ಎಂದಿನಂತೆ ನೀವು ಹೆಚ್ಚು ಸಂಖ್ಯೆಯಲ್ಲಿ ಬಂದಿದ್ದೀರಿ, ಪ್ರೀತಿಯಿಂದ ನನ್ನ ಮಾತುಗಳನ್ನ ಕೇಳಿದ್ದೀರಿ. ಒಪ್ಕೋಬೇಕು ಅಂತ ನಾನು ಹೇಳೋದಿಲ್ಲ. ಭಿನ್ನಾಭಿಪ್ರಾಯ ಇದ್ರೆ ತುಂಬಾ ಸಂತೋಷ, ಅದಕ್ಕೂ ಸ್ವಾಗತವಿದೆ. ನಿಮ್ಮ ಪ್ರಶ್ನೆಗಳು ನನಗೆ ತಿಳಿದ ಹಾಗೆ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ.
ಸರ್ ಮತ್ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ಕೇಳ್ಬೋದು. ಹರೇ ಶ್ರೀನಿವಾಸ ಸರ್, ಸುಧಾ ಚಿಮಲ್ಗಿ ಸೋಲಾಪುರದಿಂದ ಕೇಳ್ತಿದ್ದೀನಿ. ಹ್ಮ್ ಇಷ್ಟೊತ್ತಿನ ತನಕ ನಿಮ್ದು ಪ್ರವಚನ ಕೇಳಿದಾಗ ಅನಿಸ್ತು, ಪುರಂದರ ದಾಸರು ಈಸಬೇಕು ಇದ್ದು ಜಯಿಸಬೇಕು, ಹ್ಮ್ ಈ ಪದ್ಯಕ್ಕೆ ನೀವು ಹೇಳಿದ್ದು ಎಲ್ಲ ಅರ್ಥ ಸರಿ ಆಗ್ತದೆ ಅಂತ ಆತರ ಅನಿಸ್ತದೆ ನನಗೆ. ಹ್ಮ್ ನೋಡಿ, ಏಸಿ ಓಕೆ, ನೀವು ಹೇಳಿದ್ದು ಅರ್ಥ ಮಾಡ್ಕೊಂಡೆ. ನಾನು ಅರ್ಥ ಮಾಡ್ಕೊಂಡಾಗ ಹೇಳ್ತೀನಿ. ಅದಕ್ಕೆ ನಾನು ಹೇಳೋದು, ಒಂದು ಪದ್ಯವನ್ನ ಅರ್ಥ ಮಾಡ್ಬೇಕಾದ್ರೆ ಆ ಲೇಖಕರು ಬರೆದ ಇತರ ಕೃತಿಗಳು, ಅಲ್ಲಿ ಅವರು ಪ್ರಸ್ತಾಪ ಮಾಡಿರುವಂತಹ ಸಂಗತಿಗಳಿಗೆ ಹೊಂದಾಣಿಕೆ ಆಗದೆ ಈ ಪದ್ಯಕ್ಕೆ ಇದರ್ಥ ಆ ಪದ್ಯಕ್ಕೆ ಅದರ್ಥ ಅಂದ್ಬಿಟ್ಟು ಎರಡು ಪದ್ಯ ಮ್ಯಾಚ್ ಆಗದೆ ಇದ್ರೆ ಅದು ಸಮಸ್ಯೆ. ನೀವು ಈಸಬೇಕು ಇದ್ದು ಚೈಸಬೇಕು, ಹೇಸಿಗೆ ಸಂಸಾರದಲ್ಲಿ ಆಶೆ ಲೇಷ ಇಲ್ಲದಂಗೆ ಅಂತ ಹೇಳೋದನ್ನ, ಆ ಹೇಸಿಗೆ ಸಂಸಾರದಲ್ಲಿ ಆಶೆ ಲೇಷ ಇಲ್ದಾಗಿರೋದು ಅಂದ್ರೆ ಎಂತ ಹ್ಯಾಂಗೆ ಬರೆದಿದೆಯೋ ಪ್ರಾಚೀನದಲ್ಲಿ ಅನ್ನೋದರ ಅರ್ಥವೇ. ಆದ್ದರಿಂದ ಆ ಎರಡರಲ್ಲೂ ಒಂದು ಸಾಂಗತ್ಯ ಇದೆ ಅನ್ನೋದನ್ನ ಗುರುತಿಸಿದ ನಿಮಗೆ ಅಭಿನಂದನೆಗಳು. ನಮಸ್ಕಾರ ಸರ್. ಮೇಲಿನ ಮೇಲೆ ನೀವು ಬರ್ತು ಬರ್ರಿ, ನಮ್ಮ ತಲೆಯೊಳಗೆ ಹೊಸ ಹೊಸ ವಿಚಾರ ಹಾಕ್ರಿ ಸ್ವಲ್ಪ. ಮುಂದಿನ ಪ್ರತಿಕ್ರಿಯೆ. ನೀವು ಚೆನ್ನಾಗಿ ತಿಳಿಸ್ಕೊಟ್ರಿ. ಹಂಗೆ ಇರಬೇಕು ಸಂಸಾರದಲ್ಲಿ, ಅದು ನಮ್ಮ ಪೆಟ್ ಹಾಡು, ಯಾವಾಗ್ಲೂ ಹಾಡ್ತಿರ್ತೇನೆ. ಈಗ ಅದರ ಅರ್ಥಾನುಸಂಧಾನ ಕೇಳಿದ್ಮೇಲೆ ಇನ್ನೂ ಹೆಚ್ಚಿಗೆ ಪ್ರಿಯವಾಗುತ್ತೆ. ಹರೇ ಶ್ರೀನಿವಾಸ. ರಾಜಶ್ರೀ ಅವರಿಗೆ ಧನ್ಯವಾದಗಳು. ಅವರು ಮೆಚ್ಚುಗೆಯನ್ನು ಹೇಳಿದ್ರು, ಪ್ರತಿಕ್ರಿಯೆಯಾಗಿ ಅಭಿನಂದನೆಗಳು. ಪ್ರಶ್ನೆ ಏನು ಅಲ್ಲ. ಪ್ರಶ್ನೆ ಇನ್ಯಾರು ಕೇಳೋದಿದ್ರೆ, ಪ್ರತಿಕ್ರಿಯೆ ಹೇಳೋದಿದ್ರೆ ಕೇಳ್ಬೋದು. ಸರ್, ಹಕ್ಕಿಯ ರೂಪಕ ನೀವು ಹೇಳಿದಂಗ ಪುರಂದರದಾಸರ ಅನೇಕ ಕೃತಿಗಳಲ್ಲಿ ಪ್ರಸ್ತಾಪ ಆಗಿದೆ. ಜೊತೆಗೆ ಕನಕದಾಸರ ಕೀರ್ತನೆಗಳಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಈ ಹಕ್ಕಿಯ ಜೊತೆಗೆ ಕೆಲವೊಂದು ಬಣ್ಣದ ಸೂಚಕಗಳು ಕೂಡ ಅನೇಕ ಕೀರ್ತನೆಗಳಲ್ಲಿ ಇದೆ ಸರ್. ಈ ಕೆಂಪು ಮೂಗಿನ ಹಕ್ಕಿ ಅಂತ ಹಿಂಗೆಲ್ಲ ಬರ್ತದ. ಅವುಗಳನ್ನೆಲ್ಲ ಯಾಕೆ ಅರ್ಥ ಮಾಡ್ಕೊಳ್ಳೋದು? ಅದೇ ಆ ಕಂಟೆಕ್ಸ್ಟ್ ಮೇಲೆ ನೋಡಿ, ಯಾವುದೇ ಪದ ಬಳಕೆ, ರೂಪಕ ಬಳಕೆಯಲ್ಲಿ ಆ ಪದ್ಯಕ್ಕೆ ಪೂರಕವಾಗಿ ಅರ್ಥ ನೋಡ್ಬೇಕಾಗುತ್ತೆ, ಬೇರೆ ಪದ್ಯಗಳಿಗೂ ಪೂರಕವಾಗಿ ನೋಡ್ಬೇಕಾಗುತ್ತೆ. ಈ ಹಕ್ಕಿಯ ಪ್ರಸ್ತಾಪ ಯಾಕೆ ಬಂದಿದೆ ಅನ್ನೋದಕ್ಕೆ ಇನ್ನೊಂದು ಪುರಾವೆನ ನಾನು ನಿಮ್ಗೆ ಕೊಡ್ತೀನಿ. ಉಪನಿಷತ್ತಲ್ಲಿ ದ್ವಾಸುಪರ್ಣ ಅಂತ ಒಂದಿದೆ, ಎರಡು ಹಕ್ಕಿಗಳು ಅಂತ. ಒಂದು ಹಕ್ಕಿ ಹಣ್ಣನ್ನ ತಿಂತಾ ಇದೆ, ಖುಷಿ ಪಡುತ್ತೆ, ದುಃಖ ಪಡುತ್ತೆ. ಇನ್ನೊಂದು ಹಕ್ಕಿ ಸುಮ್ಮನೆ ನೋಡುತ್ತೆ ಅಂತ ದೇಹವನ್ನ ಈ ಭೋಗಿಸುವ ಹಕ್ಕಿ, ಭೋಕ್ತಾರ ಹಕ್ಕಿಯಾಗಿ, ಜೀವಾತ್ಮವನ್ನ ಸಾಕ್ಷಿ ಹಕ್ಕಿಯಾಗಿ ನೋಡಿರುವಂಥದ್ದಿದೆ. ಆದ್ದರಿಂದ ಹಕ್ಕಿಯನ್ನ ಇವರು ಹಕ್ಕಿ ನೋಡ್ಬಿಟ್ಟು ರೂಪಕ ಬರೆದಿಲ್ಲ, ಅವೆಲ್ಲವುದರ ಪ್ರಭಾವ ಅವ್ರ ಮೇಲೆ ಬರೆಯುವವರಿಗೆ ಇರುತ್ತೆ. ಯಾಕಂದ್ರೆ ಉಪನಿಷತ್ತು ಮತ್ತು ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ್ದರ ಬಗ್ಗೆ ವೃಂದಾ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿಂದ ಆ ಕಾಲದಿಂದಲೂ ಹಕ್ಕಿಯ ಬಗ್ಗೆ ಅದು ಎಷ್ಟು ಮಟ್ಟಿಗೆ ಪ್ರಸ್ತಾಪ ಆಗಿದೆ ಅಂದ್ರೆ, ಆಧುನಿಕ ಕವಿಗಳು ಕೂಡ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಬರೆದಿರುವಂಥದ್ದನ್ನ ಗಮನಿಸಬಹುದು. ಆದ್ರೆ ನಾನು ಆಧುನಿಕರ ಪ್ರಸ್ತಾಪ ಮಾಡೋದಿಲ್ಲ. ಯಾಕೆಂದ್ರೆ ಈಗ ಪದ್ಯ ಬರೆಯುವ ರೀತಿ ಅಂದ್ರೆ ತಾನು ಕಂಡದ್ದನ್ನ ಅಲಂಕಾರಿಕವಾಗಿ ಇನ್ನೊಬ್ಬರಿಗೆ ಮನವರಿಕೆ ಮಾಡಿಕೊಡೋದು. ಆದ್ರೆ ಈ ಸಾಹಿತ್ಯ ಇದೆಯಲ್ಲ, ಹರಿದಾಸ ಸಾಹಿತ್ಯ, ಮನಸ್ಸನ್ನ, ಅನಿಸಿಕೆಯನ್ನ ಅದ್ದೂರೀಕರಿಸುವ ಸಾಹಿತ್ಯ ಅಲ್ಲ, ಮನಸ್ಸನ್ನ, ಅನಿಸಿಕೆಯನ್ನ ಹಿಂಡಿ ನೋಡಿ ಅದರ ಸಾರ ಹುಡುಕುವಂತ ಸಾಹಿತ್ಯ. ಅದರಿಂದ ಇಲ್ಲಿ ಬರುವ ಹಕ್ಕಿ ಆಧುನಿಕ ಸಾಹಿತ್ಯದಲ್ಲಿ ಹಕ್ಕಿಯ ಪ್ರಸ್ತಾಪ ಇರೋ ಅನೇಕ ಪದ್ಯಗಳಿಗೂ ಹೊಂದಾಣಿಕೆ ಬರೋದಿಲ್ಲ. ಅದೇ ನೋಡಿ, ಭಕ್ತಿ ಸಾಹಿತ್ಯ ಅದನ್ನ ಬೇರೆ ರೀತಿಯಲ್ಲೇ ನೋಡುತ್ತೆ ಹಕ್ಕಿನ. ಈಗ ಕೋಗಿಲೆ ತಗೊಳ್ಳಿ, ಕೋಗಿಲೆ ತಗೊಂಡ್ರೆ ಆ ಕೋಗಿಲೆ ಮೊಟ್ಟೆಯನ್ನ ಇದ್ರು ಎಂಥದ್ದು ಕಾಗೆಯ ಗೂಡಲ್ಲಿ ಇಟ್ಟಿದ್ರಿಂದ ಕಾಗೆ ಮನೆಯಲ್ಲಿ ಹುಟ್ಟಿದ್ದು ಕೋಗಿಲೆ ಅನ್ನೋದನ್ನ ಅರ್ಥ ಇಟ್ಕೊಂಡು ಒಬ್ಬ ಮುಪ್ಪಿನ ಷಡಕ್ಷರಿ ಅನ್ನೋ ಕವಿ ಬರೀತಾರೆ. ಏನಪ್ಪಾ ಅಂದ್ರೆ, ಕೋಗಿಲೆ ಚೆಲ್ವ ಕೋಗಿಲೆ, ನೀನೇನಾದ್ರು ಮನ್ಮಥನ್ ಹಾಡಿದ್ರೆ ನಿನ್ನ ಹುಟ್ಟನ್ನ ಪ್ರಶ್ನಿಸ್ತಾರೆ, ಅದಕ್ಕೋಸ್ಕರ ಮನ್ಮಥನ್ನ, ಚಪಲಗಳನ್ನ ಕುರಿತು ಹಾಡಬೇಡ, ಪರಮ ಶಿವನನ್ನು ಕುರಿತು ಹಾಡು ಅಂತ. ಹೀಗೆ
ಹಕ್ಕಿಯ ರೂಪಕ ಬಂದಲ್ಲೆಲ್ಲ ಒಂದೇ ಅರ್ಥ ಅಲ್ಲ, ಅದರಲ್ಲಿ ಸಾರ್ವತ್ರಿಕ ಅರ್ಥವೂ ಇದೆ. ಆ ಸಾರ್ವತ್ರಿಕ ಅಲ್ಲದೆ ಪದ್ಯಕ್ಕೆ ವಿಶಿಷ್ಟವಾದಂತ ರೀತಿಯಲ್ಲಿ ಆ ರೂಪಕವನ್ನು ಬಳಸಿಕೊಳ್ಳುವ ಪ್ರಯತ್ನವೂ ಇದೆ. ಅದಕ್ಕೆ ಹರಿದಾಸ ಸಾಹಿತ್ಯದ ಆಗ್ಲಿ ಭಕ್ತಿ ಸಾಹಿತ್ಯಕ್ಕೆ ಒಂದು ನೆಲೆ ಇದೆ. ಇದನ್ನೇ ಹೇಳ್ಬೇಕು ಅಂತ ಅವ್ರಿಗೊಂದು ನೆಲೆ ಇದೆ. ಆದ್ರೆ ಹೇಳುವ ಬಗೆ ಇದೆಯಲ್ಲ, ಅದು ಮಾತಿನ ಬಲೆ ಅಲ್ಲ. ಅದು ಏನಪ್ಪಾ ಅಂದ್ರೆ ಆ ಹೇಳುವ ಬಗೆ ತಮ್ಮ ಅನಿಸಿಕೆಗೆ ಉಪಯುಕ್ತವಾಗೋ ಹಾಗೆ ರೂಪ ನೇರವಾಗಿ ಹೇಳೋದನ್ನ ವಕ್ರೋಕ್ತಿಯಲ್ಲಿ, ಅಂದ್ರೆ ವಕ್ರವಾಗಿ ಹೇಳೋದಲ್ಲ, ಪರೋಕ್ಷವಾಗಿ ಸಜೆಸ್ಟ್ ಮಾಡೋ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನ ಇರೋದ್ರಿಂದ ಅದು ದಾರ್ಶನಿಕತೆಯೂ ಹೌದು, ಸಾಹಿತ್ಯವೂ ಹೌದು. ಮತ್ಯಾರಾದ್ರೂ ಏನಾದ್ರೂ ಹೇಳೋದಿದ್ರೆ ಕೇಳಬಹುದು. ವಾಸ್ತವವಾಗಿ ನಾನು ಎಂದಿನಂತೆ ಬೆಂಗಳೂರಿನಿಂದ ಮಾತಾಡ್ತಿಲ್ಲ. ಇವತ್ತು ನಾನು ಬೆಳಗ್ಗೆಗೆ ಬಂದಿದ್ದು ನಮ್ಮ ಗಣೇಶ್ ಹೆಗ್ಡೆ ಅವ್ರ ಮನೆ ಹಂಗಾರಖಂಡದಿಂದ ಮಾತಾಡಿದ್ದೀನಿ. ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನನ್ನನ್ನ ಮಾತಾಡಿಸಿದಂಥ ಕೆಲಸದಲ್ಲಿ ಗಣೇಶ್ ಅವರ ಪಾತ್ರ ವಿಶೇಷವಾದ್ದು. ಕೇಳಿ ಮೆಚ್ಚಿದ ನಿಮ್ಮ ಪಾತ್ರಕ್ಕೂ ಗಣೇಶರಿಗೂ ಎಲ್ಲರೂ ಸೇರಿ ಈ ಹಕ್ಕಿಯ ಕೈಲಿ ಹಾಡಿಸಿದ್ದೀರಿ. ಆ ಹಾಡನ್ನ ಮೆಚ್ಚಿದ್ದೀರಿ. ಈ ಹಕ್ಕಿಯ ಗೌರವಪೂರ್ವಕ ನಮಸ್ಕಾರ. ಪ್ರತಿಕ್ರಿಯೆ? ಈ ದಿನ ಮಾಡು ಸಿಕ್ಕದಲ್ಲ ಎಂದು ವಿಭಿನ್ನವಾಗಿ ಅತ್ಯುತ್ತಮವಾಗಿ ಉಪನ್ಯಾಸದ ವಿವರಣೆ ನೀಡಿದಂತಹ ಶ್ರೀಯುತ ಎಂ.ಆರ್.ಎನ್. ಸರ್ ಅವರಿಗೆ ಮತ್ತು ಅದಕ್ಕೆ ಸಹಕಾರ ನೀಡಿದಂತಹ ಶ್ರೀಯುತ ಗಣೇಶ್ ಹೆಗಡೆ ಸರ್ಗೆ ನಮ್ಮ ಸಮೂಹದ ಪರವಾಗಿ, ಹರಿದಾಸ ಸಾಹಿತ್ಯ ಸಮೂಹದ ಪರವಾಗಿ ಧನ್ಯವಾದಗಳು. ತಾಂತ್ರಿಕ ಸಹಕಾರ ನೀಡಿದ ಶ್ರೀಮತಿ ಶೀಲಾ ದೇಸಾಯಿ ಅವರಿಗೂ. ಒಂದ್ ನಿಮಿಷ ಮೇಡಮ್, ಲಕ್ಷ್ಮೀ ಅನ್ನೋರು ಏನೋ ಪ್ರತಿಕ್ರಿಯೆ ತೋರಿಸೋಕೆ ಪ್ರಯತ್ನ ಪಟ್ಟರು. ಲಕ್ಷ್ಮೀ ಅವರೇ ಹೇಳಿ. ಹೇಳಿ ಮೇಡಮ್. ಅದ ಕೇಳ್ಕೋತ ಹಂಗ ಕೂಡ್ಬೇಕು ಅನಿಸ್ತದ, ಎಷ್ಟ್ ಲಗು ಮುಗಿಸ್ತಾರ ಅಂತ ಅನಿಸ್ತದ. ಅದಕ್ಕೆ ಅದನ್ನ ಹೇಳ್ಬೇಕೈತ್ರಿ, ಪ್ರಶ್ನೆ ಏನಿಲ್ಲ ಅಂತ. ಬಹಳ ಚಂದ ಆತ್ರಿ. ಧನ್ಯವಾದ. ಈಗ ಹೇಳಿ ಮೇಡಮ್. ಧನ್ಯವಾದಗಳು ಲಕ್ಷ್ಮಿ ಅವರೇ. ತಾಂತ್ರಿಕ ಸಹಕಾರ ನೀಡಿದ ಶೀಲಾ ದೇಸಾಯಿ ಅವರಿಗೆ ಸಮೂಹದ ಪರವಾಗಿ ಧನ್ಯವಾದಗಳು. ಮುಂದಿನ ವಾರ ಮತ್ತೊಂದು ವಿಶೇಷ ಭಗವನ್ನಾಮ ಸ್ಮರಣೆಯಲ್ಲಿ ಎಲ್ಲರೂ ಭಾಗವಹಿಸೋಣ. ಇವತ್ತಿನ ದೇವರ ಸತ್ಕಥಾ ಕಾಲಕ್ಷೇಪವನ್ನ ವೃಂದಾವನ ವಿಹಾರಿ ಶ್ರೀ ಕೃಷ್ಣನಿಗೆ ಸಮರ್ಪಣಾ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ನಮಸ್ಕಾರ ಸರ್. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಮೇಡಮ್. ನಮಸ್ಕಾರ.